ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 14, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕು, ಉತ್ಸಾಹ ಮತ್ತು ಸ್ಪಷ್ಟತೆಯಿಂದ ಕೂಡಿದ ದಿನವನ್ನು ಎದುರಿಸುತ್ತಿದ್ದಾರೆ. ನಿಮ್ಮ ನಿರ್ಧಾರಗಳ ದೃಢತೆ ಮತ್ತು ತ್ವರಿತ ಕ್ರಿಯೆಯು ಇಂದು ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತದೆ. ಕೆಲವರು ತಮ್ಮ ಶಕ್ತಿಯ ಮಿತಿಗಳನ್ನು ಪರೀಕ್ಷಿಸುವ ಸಂದರ್ಭದಲ್ಲಿರಬಹುದು, ಆದರೆ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಸರಿಹೊಂದಿಸಬಹುದು. ಪೂರ್ವ ಪರಿಚಿತ ಸಮಸ್ಯೆಗಳಿಗೆ ಹೊಸ ಉತ್ತರಗಳು ದೊರೆಯುವ ಸಾಧ್ಯವಿದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲ ಸಮಯ ಗಂಭೀರ ಚಿಂತನೆಯಲ್ಲಿ ಕಳೆಯಬಹುದು, ಆದರೆ ಅದು ನಿಮ್ಮ ಒಳಜೀವನಕ್ಕೆ ಸ್ಪಷ್ಟತೆಯನ್ನು ತಂದೀತು. ಇಂದು ನೀವೊಂದು ಚಿಂತಕನಂತೆಯೂ ಕ್ರಿಯಾಶೀಲ ನಾಯಕರಂತೆಯೂ ಬದಲಾಗುವಿರಿ. ಅನಿವಾರ್ಯ ಚರ್ಚೆಗಳು, ತೀವ್ರ ನಿರ್ಧಾರಗಳು ಹಾಗೂ ಜೀವನದ ಮುಂದಿನ ಹಂತದ ಬಗ್ಗೆ ಚಿಂತನೆಗಳಿಗೆ ಇಂದು ಸೂಕ್ತ ಸಮಯ. ತಾಳ್ಮೆಯಿಂದ ಯೋಜಿತವಾಗಿ ನಡೆದುಕೊಳ್ಳುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಇಂದು ಕಾರ್ಯನಿಷ್ಠೆ, ಸಮಯ ಪಾಲನೆ ಮತ್ತು ಉತ್ಸಾಹದಿಂದ ಅಧಿಕೃತವಾಗಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹಿರಿಯರಿಂದ ಹಾರೈಕೆ ಅಥವಾ ನಿರೀಕ್ಷಿತ ಕಾರ್ಯದಲ್ಲಿಯೇ ಉನ್ನತಿ ಸಿಗಬಹುದು. ನಿಮಗೆ ಹೆಚ್ಚಿನ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕೆ ಹೋರಾಡುತ್ತಿರುವವರಿಗೆ ಸಂದರ್ಶನ ಅಥವಾ ಸಂದೇಶಗಳ ಮೂಲಕ ಚಿರತುದಿಯ ನಿರೀಕ್ಷೆಗಳು ಪೂರೈಸುವ ಶಕುನ. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ನಿರ್ಣಯ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಲಿದೆ. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ತಾಳ್ಮೆಯಿಂದ ಮಾತ್ರ ವಿಜಯ ಸಾಧ್ಯ. ಸ್ವತಂತ್ರ ಉದ್ಯಮಿಗಳಲ್ಲಿ ವ್ಯವಹಾರ ಸಂಬಂಧಿತ ಮಹತ್ವದ ತೀರ್ಮಾನಗಳು ಮತ್ತು ಲೆಕ್ಕಪತ್ರಗಳ ಪರಿಶೀಲನೆ ಮುಖ್ಯ. ಹೊಸ ಗುತ್ತಿಗೆಗಳು, ಹೂಡಿಕೆದಾರರ ಸಂಪರ್ಕ ಅಥವಾ ವ್ಯವಹಾರ ವಿಸ್ತಾರ ಕುರಿತು ಚಿಂತನೆ ಶುರು ಮಾಡಲು ಸಹಜ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದಿಕ್ಕಿನಲ್ಲಿ ಇಂದು ನಿಮಗೆ ಸ್ಥಿರತೆ ಬೇಕಾಗಿರುವುದು ಸ್ಪಷ್ಟ. ಅನಿರೀಕ್ಷಿತ ಖರ್ಚುಗಳು ವಾಹನ, ಮನೆ ಅಥವಾ ಆರೋಗ್ಯ ಸಂಬಂಧಿತವಾಗಿರಬಹುದು. ಈ ಕಾರಣದಿಂದ ಮಿತವ್ಯಯ ಮತ್ತು ಬದ್ಧತೆಯ ಬಳಕೆ ಅಗತ್ಯ. ಹಳೆಯ ಸಾಲಗಳು ಅಥವಾ ಬಾಕಿ ಪಾವತಿಗಳು ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಲಾಭದಾಯಕ ಹೂಡಿಕೆಗಳ ಫಲಿತಾಂಶ ಇಂದು ಕಂಡುಬರಬಹುದು, ಆದರೆ ಹೊಸ ಹೂಡಿಕೆ ಆರಂಭಿಸುವ ಮೊದಲು ಗಂಭೀರ ವಿಶ್ಲೇಷಣೆ ಅಗತ್ಯ. ಶನಿವಾರದ ಶನಿಗ್ರಹಣ ಕಾರಣದಿಂದ ಸಾಲ ಅಥವಾ ಧನಬದ್ಧತೆಗಳಿಗೆ ದೂರವಿರುವುದು ಸೂಕ್ತ. ಅಂತರರಾಜ್ಯ ಅಥವಾ ದೇಶೀಯ ವ್ಯಾಪಾರದಲ್ಲಿ ನಿರೀಕ್ಷೆಯ ಬದಲಾವಣೆಗಳ ಸಾಧ್ಯತೆಗಳಿವೆ. ಹಿರಿಯರ ಸಲಹೆಯನ್ನು ಕೈಗೊಳ್ಳುವುದು ಹಣಕಾಸಿನಲ್ಲಿ ಜವಾಬ್ದಾರಿತ್ವ ಹೆಚ್ಚಿಸುವಲ್ಲಿ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶರೀರ ಮತ್ತು ಮನಸ್ಸಿನ ಸಮತೋಲನಕ್ಕೆ ಹೆಚ್ಚು ಗಮನ ಹರಿಸಬೇಕಾದ ದಿನ. ತೀವ್ರ ಕಾರ್ಯಭಾರ ಅಥವಾ ಭೌತಿಕ ಶ್ರಮದಿಂದ ಬೆನ್ನು, ತಲೆ ನೋವುಗಳಾಗಬಹುದು. ಹೆಚ್ಚಿನ ನೀರು ಸೇವನೆ, ಹಸಿರು ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಮನಸ್ಸಿನಲ್ಲಿ ತಾತ್ಕಾಲಿಕ ಖಿನ್ನತೆ ಅಥವಾ ಏಕಾಂತದ ಆಸೆ ಮೂಡಬಹುದೆಂಬ ಸಾಧ್ಯತೆ. ಇದು ಶನಿಗ್ರಹಣ ಪರಿಣಾಮ. ಇದರ ಪರಿಹಾರಕ್ಕೆ ಯೋಗ, ಧ್ಯಾನ ಮತ್ತು ಶನಿಗೆ ಸಂಬಂಧಿಸಿದ ಔಷಧೀಯ ಸ್ನಾನ ಪ್ರಯೋಜನಕಾರಿಯಾಗಬಹುದು. ಆನುವಂಶಿಕ ಸಮಸ್ಯೆ ಅಥವಾ ಮಜ್ಜೆ, ಮೂಳೆ ಸಂಬಂಧಿತ ದೌರ್ಬಲ್ಯವಿದ್ದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಆಯಾಸದ ಮಧ್ಯೆಯೂ ಒಂದು ಕಡಿಮೆ ಕೆಲಸದ ಸಮಯ ಕಟ್ಟುಪಾಡು ಸ್ಥಾಪಿಸಿ ದೈನಂದಿನ ಆರೋಗ್ಯವನ್ನು ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಮಾನತೆಯ ಗೌರವಪೂರ್ಣ ನಡವಳಿಕೆ ಅಗತ್ಯವಿದೆ. ಮಾತುಗಳಲ್ಲಿ ಸಾಂವಿಧಾನಿಕ ಶಬ್ದ ಬಳಕೆ ಅತಿ ಅವಶ್ಯ. ದಾಂಪತ್ಯ ಜೀವನದಲ್ಲಿ ಗಂಭೀರ ಚರ್ಚೆಗಳು, ಸಾಮರಸ್ಯದ ತೀರ್ಮಾನಗಳು ಸಂಭವಿಸಬಹುದು. ಪತ್ನಿ ಪತಿಯೊಂದಿಗೆ ಶನಿವಾರದ ವಿಶ್ರಾಂತಿಯ ಸಮಯವನ್ನು ಬುದ್ಧಿವಂತಿಕೆಯಿಂದ ಹಂಚಿಕೊಳ್ಳಿ. ಆತ್ಮೀಯತೆ ಮತ್ತು ನಿಷ್ಠೆಯಿಂದ ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಮಕ್ಕಳಿಗೆ ಸಹ ಬೆಲೆ ಬಾಳುವ ಮಾರ್ಗದರ್ಶನ ನೀಡುವ ಅವಕಾಶವಿದೆ. ಮೌಲ್ಯಾಧಾರಿತ ಸಂವಾದಗಳು, ಕುಟುಂಬದ ಜೊತೆಗೆ ಜಮಾಯಿಸುವ ಸಮಯ, ಹಿರಿಯರ ಆಶೀರ್ವಾದ ಪಡೆಯುವ ಯೋಗವಿದೆ. ಈ ಎಲ್ಲವೂ ಮನಸ್ಸಿಗೆ ನೆಮ್ಮದಿಯನ್ನು, ಭದ್ರತೆಯನ್ನು ತರುತ್ತವೆ. ವೀಕ್ಷಕರೇ, ನೀವು
ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಧರ್ಮ, ಜಪ ಮತ್ತು ದಾನಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಶನಿಗೆ ಅರ್ಪಣೆ ಮಾಡುವ ಮೂಲಕ ಆತ್ಮಶುದ್ಧಿಗೆ ಪ್ರೇರಣೆಯಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿ ಶನಿಗೆ ಅರ್ಪಿಸಿ. ಕುಲಿಯವರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡಿದರೆ ಶುಭ. ದಾನವು ನಿಮ್ಮ ಕರ್ಮಫಲ ಶುದ್ಧಿಗೆ ಕಾರಣವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಸಹ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕ್ರಿಯಾಶೀಲತೆ, ನಾಯಕತ್ವ ಮತ್ತು ಧೈರ್ಯದ ಸಂಕೇತ. ಈ ಸಂಖ್ಯೆ ಶಕ್ತಿಯು ಶನಿವಾರದ ಗಂಭೀರತೆಯ ನಡುವೆ ಹೊಸ ಪ್ರೇರಣೆಯನ್ನು ನೀಡಬಹುದು. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣವು ಶನಿಗ್ರಹನ ಪ್ರತೀಕ. ಇದು ಗಂಭೀರ ಚಿಂತನೆ, ಶ್ರಮ ಹಾಗೂ ಸ್ಥಿರತೆಯ ಬಣ್ಣ. ಇಂದು ಈ ಬಣ್ಣದ ಉಡುಗೆ ಅಥವಾ ಪಾದರಕ್ಷೆಗಳ ಬಳಕೆ ನಿಮಗೆ ಪ್ರಬಲ ಮನೋಬಲವನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಆರ್ಥಿಕ ನಿರ್ಧಾರ, ಮಂತ್ರಜಪ ಅಥವಾ ಕುಟುಂಬ ಚರ್ಚೆಗಳನ್ನು ಮಾಡುವುದು ಶುಭ. ಈ ಸಮಯದಲ್ಲಿ ನಿಮ್ಮ ತಂತ್ರಬದ್ಧ ಚಿಂತನೆ ಹೆಚ್ಚು ಫಲಪ್ರದವಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಸ್ಥಿತಿಶೀಲತೆ ಮತ್ತು ನಿಶ್ಚಿತತೆಯಿಂದ ತಮ್ಮ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಧೈರ್ಯ ಹಾಗೂ ಕೌಶಲ್ಯ ಎರಡೂ ಸಮಬಲದಲ್ಲಿರುವ ದಿನವಿದು. ನಿಮ್ಮ ಸಹನೆ, ಸ್ಥಿರತೆ ಮತ್ತು ನಿರ್ಣಯ ಶಕ್ತಿಯು ಇಂದು ಬೇರೆಯವರಿಗೆ ಮಾದರಿಯಾಗಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವು ಆಂತರಿಕ ವಿಚಾರಗಳು ನಿಮ್ಮ ಚಿಂತನೆಗೆ ಕಾರಣವಾಗಬಹುದು, ಆದರೆ ನಿಮ್ಮ ನೈಜ ಶಕ್ತಿಯು ಇದನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸಬಲ್ಲದು. ಹೊಸ ಆಯ್ಕೆಗಳು, ಬದಲಾವಣೆಗಳ ಬಗ್ಗೆ ಚಿಂತನೆಗಳು ಮೂಡಬಹುದು. ಈಗಾದರೂ ಸಮಯ, ಸಂಪತ್ತು ಮತ್ತು ಶಕ್ತಿಯನ್ನು ನಿಖರವಾಗಿ ಹೇಗೆ ಬಳಸಬೇಕು ಎಂಬ ವಿಚಾರದಲ್ಲಿ ಗಂಭೀರ ಯೋಚನೆ ಮಾಡುವುದು ಉತ್ತಮ. ಇಂದಿನ ದಿನವನ್ನು ಗಂಭೀರತೆ, ಧ್ಯೇಯನಿಷ್ಠೆ ಮತ್ತು ಸ್ವವಿಶ್ಲೇಷಣೆಗೆ ಮೀಸಲಿಡಿದರೆ ಉತ್ತಮ ಫಲ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಶ್ರದ್ಧೆ, ಶಿಸ್ತಿನ ನಿರ್ವಹಣೆ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸಗಳು ಮೌಲ್ಯವನ್ನ ಪಡೆಯುತ್ತವೆ. ಕೆಲವರಿಗೆ ಕೆಲಸದ ಜವಾಬ್ದಾರಿಯಲ್ಲಿ ಉನ್ನತಿ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಬರಬಹುದು. ಹಿರಿಯರ ಒತ್ತಾಸೆಯು ನಿಮ್ಮ ನಿರ್ಧಾರಗಳಲ್ಲಿ ಭದ್ರತೆ ನೀಡುತ್ತದೆ. ತಾಂತ್ರಿಕ ಕ್ಷೇತ್ರ, ಬ್ಯಾಂಕಿಂಗ್, ಆಡಳಿತ ವಿಭಾಗಗಳಲ್ಲಿ ಇರುವವರಿಗೆ ಹೊಸ ಯೋಜನೆಗಳು ಬರುವ ಸಾಧ್ಯತೆಗಳಿವೆ. ಇದನ್ನು ಬುದ್ಧಿವಂತಿಕೆಯಿಂದ ಯೋಜಿತವಾಗಿ ಮುಂದುವರೆಸಬೇಕು. ವ್ಯಾಪಾರ ಮಾಡುತ್ತಿರುವವರು ಹೊಸ ಒಪ್ಪಂದದ ಕುರಿತ ಚರ್ಚೆಗಳಿಗೆ ಆಹ್ವಾನ ಪಡೆಯಬಹುದು, ಆದರೆ ಎಲ್ಲ ಮಾಹಿತಿ ಮತ್ತು ಅಂಶಗಳನ್ನು ತೂಗಿ ಪಕ್ಕಾ ತೀರ್ಮಾನಕ್ಕೆ ಬರುವುದು ಸೂಕ್ತ. ಹಣಕಾಸು ಸಂಬಂಧಿತ ದಾಖಲೆಗಳು, ಬಾಕಿ ಪಾವತಿಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ನಿಶ್ಚಿತತೆ, ಬದ್ಧತೆ ಹಾಗೂ ಸಂಯಮದ ಅಗತ್ಯವಿದೆ. ಕೆಲವು ವೆಚ್ಚಗಳು ತುರ್ತು ಹೋಗಿ ಸಡಿಲತೆ ತರಬಹುದು, ವಿಶೇಷವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ವಾಹನದ ನಿರ್ವಹಣೆಯ ಬಗ್ಗೆ. ಹಳೆಯ ಹೂಡಿಕೆಗಳು ಇಂದು ಸಣ್ಣ ಪ್ರಮಾಣದ ಲಾಭ ನೀಡಬಹುದು, ಆದರೆ ಹೊಸ ಹೂಡಿಕೆ, ಷೇರು ಖರೀದಿ ಅಥವಾ ಜವಾಬ್ದಾರಿ ಹಣಕಾಸು ತೀರ್ಮಾನಗಳನ್ನು ಮುಂದೂಡುವುದು ಉತ್ತಮ. ಸಾಲ ಅಥವಾ ದ್ವಿತೀಯ ಬಂಡವಾಳ ವ್ಯವಹಾರಗಳಿಗೆ ಇಂದು ಸೂಕ್ತ ದಿನವಲ್ಲ. ಹಣಕಾಸಿನಲ್ಲಿ ಚುರುಕು, ಆದಾಯ ವ್ಯಯಗಳ ಲೆಕ್ಕಪತ್ರ ಪೂರಕವಾಗಿ ಹತ್ತಿರದಿಂದ ಪರಿಶೀಲನೆ ಮಾಡಿದರೆ ಮುಂದೆ ಲಾಭ. ಹಿರಿಯರ ಸಲಹೆ ಹಾಗೂ ಕಾನೂನು ಸಲಹೆಯೂ ಸಹ ಪರಿಗಣನೀಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಪ್ರಪಂಚದಲ್ಲಿ ಇಂದಿನ ದಿನ ನಿಮಗೆ ವಿಶ್ರಾಂತಿ, ನಿಯಮಿತ ಆಹಾರ ಹಾಗೂ ನಿದ್ರೆ ತೀವ್ರವಾಗಿ ಅಗತ್ಯ. ಕೆಲವರಿಗೆ ಮಲಬದ್ಧತೆ, ಪಿತ್ತದ ಸಮಸ್ಯೆ ಅಥವಾ ತೂಕ ಸಂಬಂಧಿತ ಅಸಮತೋಲನ ಸಮಸ್ಯೆಗಳಾಗಬಹುದು. ಹಠಯೋಗ ಅಥವಾ ಸಡಿಲ ಚಟುವಟಿಕೆಗಳು ಸಹಾಯಕ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಕೆಲವರಿಗೆ ಶಕ್ತಿ ಕೊರತೆ, ಕುಂಠಿತ ಮನಸ್ಥಿತಿ ಕಾಣಿಸಬಹುದು. ಇದನ್ನು ಜಪ, ಧ್ಯಾನ ಹಾಗೂ ಹಸಿರು ತಾಜಾ ಆಹಾರ ಸೇವನೆಯ ಮೂಲಕ ಶಮನಗೊಳಿಸಬಹುದು. ಶರೀರದ ಸ್ಪಂದನೆಗೆ ಕಿವಿಗೊಟ್ಟು ಸಾಮಾನ್ಯ ದೈಹಿಕ ನೋವುಗಳಲ್ಲಿಯೂ ನಿರ್ಲಕ್ಷ್ಯವಿಲ್ಲದೆ ಚಿಕಿತ್ಸೆ ತೆಗೆದುಕೊಳ್ಳಿ. ಉತ್ಕಂಠೆ ಅಥವಾ ಖಿನ್ನತೆ ಬಂದರೆ ತಕ್ಷಣವೇ ಆತ್ಮಪರಿಶೀಲನೆ ಮಾಡಿ ಮಾನಸಿಕ ಶಾಂತಿಗೆ ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ ಮತ್ತು ಸಮವಾಯದ ವಾತಾವರಣ ನಿರ್ಮಾಣ ಮಾಡುವ ಹೊಣೆ ನಿಮ್ಮದಾಗಿರಬಹುದು. ಮಾತುಗಳಲ್ಲಿ ಜವಾಬ್ದಾರಿ ಅಗತ್ಯ. ಮಿತವಚನ, ಶ್ರದ್ಧೆಪೂರ್ಣ ನಡೆ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಳವಾದ ವಿಚಾರ ಸಂವಾದ, ಭವಿಷ್ಯದ ಬಗ್ಗೆ ತೀರ್ಮಾನ ಅಥವಾ ಹೊಸ ಯೋಜನೆಯ ಕುರಿತ ಚರ್ಚೆ ಸಾಧ್ಯ. ಮನಸ್ಸು ಬಿಡಿಸುವ ಕಿರುನಡೆಗಳು ಕುಟುಂಬದಲ್ಲಿ ಸಂತೋಷದ ಪ್ರಸಂಗವನ್ನೆಂಟಿಸಬಹುದು.
ಮಕ್ಕಳಿಗೆ ಸಮಯ ಮೀಸಲಾಗಿಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಅಥವಾ ಕುಟುಂಬ ಪೂಜೆಯಲ್ಲಿ ಭಾಗವಹಿಸುವುದು ಇಂದು ಶುಭಪ್ರದ. ಕುಟುಂಬ ಸಮರಸತೆಯು ನಿಮ್ಮ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ಜಪ, ಧ್ಯಾನ ಇವು ನಿಮ್ಮ ಮನಸ್ಸಿಗೆ ದೃಢತೆ ನೀಡುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು 27 ಅಥವಾ 54 ಬಾರಿ ಪಠಿಸುವುದು ಉತ್ತಮ. ಕಪ್ಪು ಬಟ್ಟೆ ಅಥವಾ ಉಡುಪನ್ನು ಧರಿಸಿ ಎಳ್ಳಿನ ಎಣ್ಣೆ ದೀಪವನ್ನ ಹೊತ್ತು ಶನಿಗೆ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡಿದರೆ ಶುಭ. ಈ ದಿನ ದಾನ ಮತ್ತು ಜಪದಿಂದ ಗ್ರಹಶಾಂತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶಾಂತಿ ಹಾಗೂ ಪರಿಪಕ್ವತೆಯ ಸಂಕೇತ. ಇದನ್ನು ನಿಮ್ಮ ನಿರ್ಧಾರಗಳಲ್ಲಿ ಬಳಸಿದರೆ ಉತ್ತಮ ಸಮಾಧಾನ ಸಿಗಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಮತ್ತು ಹೊಸ ಆರಂಭಗಳ ಸಂಕೇತ. ಇಂದು ಈ ಬಣ್ಣವನ್ನು ಧರಿಸಿದರೆ ಮನಸ್ಸಿಗೆ ತಾಜಾತನ ಹಾಗೂ ಶರೀರಕ್ಕೆ ಶಕ್ತಿ ಸಿಗುವುದು. ಶುಭ ಸಮಯ ಬೆಳಗ್ಗೆ 9:50 ರಿಂದ ಬೆಳಗ್ಗೆ 11:20. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ, ಕಾರ್ಯಕ್ಷಮತೆ ಹೆಚ್ಚಿರುತ್ತದೆ. ದೇವತಾ ಪೂಜೆ, ವ್ಯಾಪಾರ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಈ ವೇಳೆಯಲ್ಲಿ ಉತ್ತಮವಾಗಿ ನಡೆಯಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬೌದ್ಧಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ನೀಡುವ ದಿನ. ನಿಮ್ಮ ಮಾತಿನ ಶಕ್ತಿ, ತೀಕ್ಷ್ಣ ಮನಸ್ಸು ಮತ್ತು ಸಂದರ್ಭಾನುಸಾರ ತಾಳಮೇಳ ಸಾಧಿಸುವ ಗುಣಗಳು ಇಂದಿನ ದಿನದಲ್ಲಿ ಹೆಚ್ಚು ಮುಖ್ಯವಾಗುತ್ತವೆ. ಕೆಲವೊಂದು ಮಹತ್ವದ ಸಂದೇಶಗಳು ಅಥವಾ ಆಹ್ವಾನಗಳು ಇಂದು ನಿಮ್ಮ ದಿನಚರಿಯನ್ನು ನಿರ್ಧರಿಸಬಹುದು. ಅಪರೂಪದ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆಗಳಿವೆ. ಕೆಲವರು ಹೊಸ ಸಂಪರ್ಕಗಳು ಅಥವಾ ಊಹಾತೀತ ಪರಿವರ್ತನೆಗಳ ಮೂಲಕ ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಂಡುಕೊಳ್ಳಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಸ್ವಲ್ಪ ಆಂತರ್ಮಿಕ ಮೌನ ಅಥವಾ ನಿರ್ಣಯ ವೈಮರ್ಶಿಕವಾಗಿರಬಹುದು, ಆದರೆ ಇದರ ಫಲವು ಉನ್ನತಗೊಳ್ಳುತ್ತದೆ. ನಿಮ್ಮ ಯೋಜನೆಗಳು ಗಂಭೀರವಾಗಿ ಪರಿಗಣನೆಗೆ ಒಳಪಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಮಹತ್ವದ ನಿರ್ಧಾರಗಳ ಬೀಜ ಇಂದು ಬಿತ್ತಲ್ಪಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ವೈಚಾರಿಕ ಶಕ್ತಿ ಮತ್ತು ಸಮಸ್ಯೆಗಳ ಪರಿಹಾರದಲ್ಲಿ ತೋರಿಸಬಲ್ಲ ನೈಪುಣ್ಯತೆ ನಿಮಗೆ ಉತ್ತಮ ಸ್ಥಾನಮಾನ ತರುತ್ತದೆ. ಇತರರಿಗಿಂತ ವಿಭಿನ್ನವಾಗಿ ಯೋಚಿಸುವ ನಿಮ್ಮ ಶಕ್ತಿ ಇಂದು ಪ್ರಭಾವ ಬೀರುತ್ತದೆ. ಹಿರಿಯರ ಪ್ರೋತ್ಸಾಹದಿಂದ ಹೊಸ ಹೊಣೆಗಾರಿಕೆಗೆ ಆಯ್ಕೆಯಾಗುವ ಯೋಗವಿದೆ. ಕೆಲವು ಕೆಲಸಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಇದ್ದರೂ ತಾಳ್ಮೆಯಿಂದ ಮತ್ತು ಸಮಯಾನುರೂಪವಾಗಿ ನೀವು ಎಲ್ಲವನ್ನೂ ನಿವಾರಿಸಲು ಯೋಗ್ಯರಾಗಿದ್ದೀರಿ. ವೃತ್ತಿ ಬದಲಿ ಯೋಚನೆ ಇರುವವರು ಇಂದು ಪ್ರಮುಖ ಸಂದರ್ಶನ ಅಥವಾ ಸಂಬಂಧಿತ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಇದು ಸ್ಪರ್ಧಾತ್ಮಕ ವಾತಾವರಣವಾಗಿರುವುದರಿಂದ ನಿಮ್ಮ ಸಮರ್ಥತೆ ಮತ್ತು ಸಂವಹನ ಕೌಶಲ್ಯ ಸ್ಪಷ್ಟವಾಗಿರಬೇಕು. ಸ್ವತಂತ್ರ ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ವಿಶ್ಲೇಷಣೆ, ಗ್ರಾಹಕ ಅಭಿರುಚಿಗಳ ಅವಲೋಕನ ಮತ್ತು ಬ್ರ್ಯಾಂಡ್ ಮೌಲ್ಯವನ್ನು ಮೀರಿಸಿ ಹೊಸ ಯೋಜನೆ ರೂಪಿಸಲು ಸೂಕ್ತ ದಿನವಾಗಿದೆ. ಪಾಲುದಾರರೊಂದಿಗೆ ಸಭೆಗಳು ಲಾಭದಾಯಕವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನೀವು ಉಚಿತವಾಗಿ ಖರ್ಚು ಮಾಡುವ ಮನೋಭಾವದಿಂದ ದೂರವಿರುವುದು ಉತ್ತಮ. ಅತಿಥಿ ಸಂಭಾವನೆ, ಪಾರಿವಾರಿಕ ಖರ್ಚು ಅಥವಾ ಪ್ರಯಾಣ ಸಂಬಂಧಿತ ವೆಚ್ಚಗಳು ಉಂಟಾಗಬಹುದು. ಹಳೆಯ ಬಾಕಿ ಹಣ ಪಾವತಿ ಆಗುವ ಸಾಧ್ಯತೆ ಇದೆ. ಕೆಲವು ಅಪರೂಪದ ಲಾಭದ ಅವಕಾಶಗಳು ಇಂದು ಬರುವ ಸಂಭವವಿದೆ, ವಿಶೇಷವಾಗಿ ಸಂವಹನ ಕ್ಷೇತ್ರ, ಟೆಕ್ನಾಲಜಿಯಲ್ಲಿರುವವರಿಗೆ. ಹೂಡಿಕೆ ಮಾಡುವವರು ಇಂದು ಚಿಂತನಶೀಲವಾಗಿ ಬಹುಮಟ್ಟದಲ್ಲಿ ಲಾಭಾತ್ಮಕ ಅಂಶಗಳನ್ನು ಪರಿಗಣಿಸಿ ತೀರ್ಮಾನ ಕೈಗೊಳ್ಳಬೇಕು. ದಿನದ ಅಂತ್ಯದ ಹೊತ್ತಿಗೆ ನಿರೀಕ್ಷಿತ ಲಾಭದ ಚಿಹ್ನೆಗಳು ಕಾಣಬಹುದಾಗಿದೆ. ಸಾಲ ಅಥವಾ ಖರೀದಿ ಪ್ರಸ್ತಾವನೆಗಳ ಬಗ್ಗೆ ಹಿತವಾಗಿ ಯೋಚಿಸಿ. ಹಣಕಾಸಿನಲ್ಲಿ ತಾಳ್ಮೆ ಮತ್ತು ಸಮರ್ಪಕ ದಿಶಾನಿರ್ದೇಶನ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ತಲೆನೋವು, ಕಣ್ಣುಗಳಿಗೆ ಒತ್ತಡ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು. ಬಹುಶಃ ಇವು ಬೌದ್ಧಿಕ ಒತ್ತಡ ಮತ್ತು ಹೆಚ್ಚು ಚಿಂತನದಿಂದ ಉಂಟಾಗುತ್ತವೆ. ಇಂದು ವಿಶ್ರಾಂತಿ ಮತ್ತು ಮನಃಶಾಂತಿ ತುಂಬಾ ಮುಖ್ಯ. ಉಸಿರಾಟದ ಸಮಸ್ಯೆಗಳು, ಶೀತ ಅಥವಾ ನಿಶ್ಚಲತೆಯ ತೊಂದರೆಗಳು ಕಂಡುಬರಬಹುದು. ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ತಾಜಾ ಗಾಳಿಯಲ್ಲಿ ನಡೆದು ಬರುವುದು ಆರೋಗ್ಯಕರ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಉತ್ತಮ. ಅತಿಯಾದ ಕಾಫಿ, ತೀಕ್ಷ್ಣ ಆಹಾರ ಅಥವಾ ತಂಪಾದ ಆಹಾರದಿಂದ ದೂರವಿರುವುದು ಸೂಕ್ತ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಇಂದಿನ ದಿನದ ಆರೋಗ್ಯದ ಜಾಗೃತತೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಸಂಬಂಧಗಳಲ್ಲಿ ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಬೇಕು. ಮಿತವಚನ ಮತ್ತು ಸಮಯೋಚಿತ ಪ್ರತಿಕ್ರಿಯೆಯಿಂದ ಕುಟುಂಬದಲ್ಲಿ ಸಮತೋಲನ ಸಾಧಿಸಬಹುದು. ಪತ್ನಿ ಪತಿ ಅಥವಾ ಪ್ರಿಯ ವ್ಯಕ್ತಿಯೊಂದಿಗೆ ಚರ್ಚೆಗಳಲ್ಲಿ ನಿಷ್ಠುರತೆಯ ಬದಲು ಸಹಾನುಭೂತಿ ಅವಶ್ಯ. ವಿವಾಹಿತರಿಗೆ ಒಟ್ಟಾಗಿ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡುವ ಸಂದರ್ಭ ಬಂದೀತು. ಸ್ನೇಹಿತರೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆಯಾಗುವ ಯೋಗವಿದೆ. ಸಂಬಂಧಗಳಲ್ಲಿ ನವೀಕರಣ ಹಾಗೂ ಪ್ರಾಮಾಣಿಕತೆ ಬೆಳೆಯುವುದು ಇಂದು ಸಾಧ್ಯ. ಹಿರಿಯರ ಸಲಹೆ ಪಡೆಯುವುದು ಮತ್ತು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಕುಟುಂಬ ಸಂಬಂಧಗಳ ಶಕ್ತಿಯನ್ನು ಬೆಳೆಸುತ್ತದೆ. ಇಂದು ನಿಷ್ಠೆ ಮತ್ತು ಪ್ರೀತಿ ನಿಮ್ಮ ಮನೆಗೊಬ್ಬ ಎಳೆಯ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆಧ್ಯಾತ್ಮಿಕತೆಯಲ್ಲಿನ ಚಟುವಟಿಕೆಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಧ್ಯಾನ, ಶನಿಗೆ ವಿಶೇಷ ಪೂಜೆ, ಜಪ ಅಥವಾ ತಪಸ್ಸು ಮನಸ್ಸಿನ ಸ್ಥೈರ್ಯಕ್ಕೆ ಕಾರಣವಾಗಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು 27 ಅಥವಾ 54 ಬಾರಿ ಜಪಿಸುವುದು ಶನಿದೋಷ ನಿವಾರಣೆಗೆ ಸಹಾಯಕ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಈ ದಿನ ಬಡವರಿಗೆ ಆಹಾರ ಅಥವಾ ಪುಸ್ತಕ ದಾನ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೇರಳೆ ಬಣ್ಣದ ಹೂವಿನ ಮಾಲೆ ಅರ್ಪಿಸುವುದು ಶುಭ. ತಂತ್ರಶುದ್ಧ ಪೂಜೆ ನಿಮ್ಮ ಜೀವನದಲ್ಲಿ ಶ್ರದ್ಧೆ, ಶಾಂತಿ ಮತ್ತು ಶಕ್ತಿಯನ್ನು ತಂದೀತು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚಟುವಟಿಕೆ ಮತ್ತು ಜಿಜ್ಞಾಸೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮಗೆ ವೈಚಾರಿಕ ಬೆಳವಣಿಗೆಯ ಮೂಲಕ ಯಶಸ್ಸನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಚೈತನ್ಯ, ಬೆಳವಣಿಗೆ ಮತ್ತು ನವೀಕರಣದ ಸಂಕೇತ. ಇಂದು ಈ ಬಣ್ಣದ ಉಡುಪು ಅಥವಾ ದೈನಂದಿನ ಬಳಸುವ ವಸ್ತುಗಳು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಸ್ಥೈರ್ಯ ನೀಡಬಲ್ಲವು. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ಮಹತ್ವದ ದೂರವಾಣಿ ಸಂಭಾಷಣೆ, ವ್ಯವಹಾರ ಚರ್ಚೆಗಳು ಅಥವಾ ಬರವಣಿಗೆ ಸಂಬಂಧಿತ ಕಾರ್ಯಗಳಿಗೆ ಅನುಕೂಲ. ಈ ಸಮಯದಲ್ಲಿ ನಿಮ್ಮ ಧ್ಯೇಯ ಸ್ಪಷ್ಟವಾಗಿ ಸಾಧ್ಯವಾಗುವ ಸೂಚನೆಗಳಿವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆಗಳು ಹಾಗೂ ಗಂಭೀರ ಚಿಂತನೆಗಳ ನಡುವೆ ಸಮತೋಲನ ಸಾಧಿಸಬೇಕಾದ ದಿನ. ನಿಮ್ಮ ಒಳನೋಟ ಮತ್ತು ಸಹಾನುಭೂತಿಯ ಗುಣಗಳು ಹೆಚ್ಚು ವ್ಯಕ್ತವಾಗಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವೊಂದು ಅಂತರಂಗದ ಪ್ರಶ್ನೆಗಳು, ಭೀತಿಗಳು ಮನಸ್ಸಿನಲ್ಲಿ ಮೂಡಬಹುದಾದರೂ ಈ ಆಳವಾದ ವಿಚಾರಗಳು ನಿಮ್ಮ ಆತ್ಮಪರಿಶೀಲನೆಯನ್ನು ಗಾಢಗೊಳಿಸುತ್ತವೆ. ಇಂದು ಶಾಂತವಾಗಿ ಯೋಚಿಸುವ, ನಿರ್ಣಯಗಳನ್ನು ಹೆಚ್ಚು ಪರಿಪಕ್ವವಾಗಿ ಕೈಗೊಂಡು ಮುಂದೆ ಸಾಗುವ ದಿನವಾಗಿದೆ. ಅಸಹಜ ಗೊಂದಲಗಳು ಬಂದರೂ ಭರವಸೆ ಮತ್ತು ಶ್ರದ್ಧೆಯಿಂದ ನಡೆದರೆ ಎಲ್ಲವೂ ಸರಿಯಬಹುದು. ಗೆಳೆಯರ, ಕುಟುಂಬದ, ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಬೆಳೆಸುವಲ್ಲಿ ಸಮತೋಲನ ಇರಲಿ. ಸ್ನೇಹ, ಕುಟುಂಬಪರ ಜವಾಬ್ದಾರಿಗಳು ಹಾಗೂ ಆತ್ಮೀಯ ಸಂಬಂಧಗಳ ದಾರಿ ಇಂದು ಹೆಚ್ಚು ಪ್ರಮುಖವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಕಠಿಣ ಶ್ರಮದಿಂದ ಸಾಧನೆಯ ಸುಲಭ ಅವಕಾಶವಿದೆ. ಸಹೋದ್ಯೋಗಿಗಳೊಂದಿಗೆ ಬುದ್ಧಿವಂತಿಕೆ, ಸಹಕಾರ ಮತ್ತು ಸಮನ್ವಯ ಅಗತ್ಯ. ಕೆಲವರಿಗೆ ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಸವಾಲುಗಳು ಎದುರಾಗಬಹುದು, ಆದರೆ ತಾಳ್ಮೆ ಮತ್ತು ಗೌರವದಿಂದ ಸರಿಹೊಂದಬಹುದು. ಪ್ರಸ್ತುತ ಪ್ರಾಜೆಕ್ಟ್ಗಳಲ್ಲಿ ಸುದೀರ್ಘ ಸಮಯವಿರಬಹುದು, ಆದರೆ ನೀವು ತೋರಿದ ಶಿಸ್ತಿನಿಂದ ಮುಂದಿನ ಉನ್ನತಿಗೆ ದಾರಿ ತೆರೆಯಬಹುದು. ಹೆಣ್ಣಾದ ಅಧಿಕೃತರು ಅಥವಾ ಪ್ರೇರಕ ವ್ಯಕ್ತಿಗಳಿಂದ ಉತ್ತಮ ಮಾರ್ಗದರ್ಶನ ದೊರೆಯಬಹುದು. ವೃತ್ತಿ ಬದಲಾವಣೆ ಅಥವಾ ಅವಕಾಶ ಹುಡುಕುತ್ತಿರುವವರು ಇಂದು ಮಾಹಿತಿ ಸಂಗ್ರಹ, ಸಂಪರ್ಕ ಸಾಧನೆ ಮತ್ತು ಸಿದ್ಧತೆಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ತೀವ್ರ ಸ್ಪರ್ಧೆ ಎದುರಾಗಬಹುದು. ಉದ್ಯಮದಲ್ಲಿ ತೊಡಗಿರುವವರು ವ್ಯಾಪಾರದ ಸ್ಥಿತಿಗತಿಯ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಬೇಕಾದ ದಿನ. ಮುಂಜಾನೆ ಸಮಯದಲ್ಲಿ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಬಾಕಿ ಬಿಲ್ಲುಗಳ ಪಾವತಿ ಅಥವಾ ಸಂಗ್ರಹದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಹೆಚ್ಚಿನ ಸಂಯಮ ಅಗತ್ಯ. ಯಾವುದೇ ತುರ್ತು ಖರ್ಚಿಗೆ ಸಿದ್ಧರಾಗಿರಿ. ಮುಖ್ಯವಾಗಿ ಮನೆ, ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಾಗಿರಬಹುದು. ಅಧಿಕ ಬಂಡವಾಳದ ಹೂಡಿಕೆಗಳನ್ನು ಬದಲಿಗೆ ಪುನರ್ ಪರಿಶೀಲನೆ ಮಾಡುವುದು ಸೂಕ್ತ. ಪೂರ್ವದಲ್ಲಿನ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ಆದರೆ ತಕ್ಷಣ ಲಾಭ ನಿರೀಕ್ಷೆ ಮಾಡುವುದು ತಪ್ಪು. ಸಾಲ ಅಥವಾ ಹಣಕಾಸು ಸಂಬಂಧಿತ ಒತ್ತಡಗಳನ್ನು ಶಮನಗೊಳಿಸಲು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅವಶ್ಯಕ. ಧನ ವ್ಯವಹಾರಗಳಲ್ಲಿ ನಿಮ್ಮ ಭಾವನಾತ್ಮಕ ತೀರ್ಮಾನದಿಂದ ದೂರವಿರಬೇಕು. ನಗದು ನಿರ್ವಹಣೆ, ಉಳಿತಾಯ ಯೋಜನೆಗಳು ಇಂದು ಪ್ರಬಲ ಫಲ ನೀಡಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಜವಾಬ್ದಾರಿತ್ವದ ಅಗತ್ಯ ಹೆಚ್ಚಿರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಮ್ಮ ಭಾವನೆಗಳು ಹಾಗೂ ದೈಹಿಕ ಸ್ಥಿತಿಯ ನಡುವೆ ತೀವ್ರ ಸಂಪರ್ಕವಿರುತ್ತದೆ. ಶಕ್ತಿ ಕಡಿಮೆಯಾಗಿ ತೋರುವ ಸಂಭವವಿದೆ. ಹೃದಯ, ಅಜೀರ್ಣ
ಅಥವಾ ಥಕಾತುಭರಿತ ಸಮಸ್ಯೆಗಳಿದ್ದರೆ ಹೆಚ್ಚು ವಿಶ್ರಾಂತಿ ಅಗತ್ಯ. ಆಹಾರದ ಆಯ್ಕೆ, ನಿದ್ರಾ ಪದ್ಧತಿ ಮತ್ತು ದಿನಚರಿಯಲ್ಲಿ ಶಿಸ್ತನ್ನು ತಾಳುವುದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತದೆ. ಶನಿವಾರದ ದಿನ ದೈಹಿಕ ಶ್ರಮ ಕಡಿಮೆ ಮಾಡಿ ಮಾನಸಿಕ ಶಾಂತಿಗೆ ಅವಕಾಶ ನೀಡುವ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳಿ. ಜಲ ಸೇವನೆ, ಹಸಿರು ತರಕಾರಿಗಳ ಸೇವನೆ ಹಾಗೂ ಮನಶಾಂತಿಗೆ ಯೋಗ ಅಥವಾ ಪ್ರಾಣಾಯಾಮ ಉಪಯುಕ್ತ. ತೀವ್ರ ಒತ್ತಡದ ಸಂದರ್ಭದಲ್ಲಿ ಸಂಗೀತ ಅಥವಾ ಶಬ್ದ ನಿಭಾವನೆಯಲ್ಲಿ ನಿಗದಿತ ಸಮಯ ಕಳೆಯುವುದು ಆರೋಗ್ಯಕ್ಕೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಹಾಗೂ ವಿವೇಕಪೂರ್ಣ ನಡವಳಿಕೆ ಮುಖ್ಯ. ಪತ್ನಿ ಪತಿಯೊಂದಿಗೆ ಭಾವನಾತ್ಮಕ ಚರ್ಚೆಗಳು ಆಗಬಹುದು. ಈ ಸಂದರ್ಭಗಳಲ್ಲಿ ನಿಮ್ಮ ಸಮತೋಲನ ಹಾಗೂ ಶ್ರದ್ಧೆ ಮುಖ್ಯ. ಮಕ್ಕಳಿಗೆ ಸಹ ಬುದ್ಧಿವಾದದೊಂದಿಗೆ ಮಾತನಾಡುವುದು, ಅವರ ಚಿಂತೆಗಳಿಗೆ ಸ್ಪಂದಿಸುವುದು ಅಗತ್ಯ. ಹಿರಿಯರೊಂದಿಗೆ ಕೆಲ ವಿಚಾರಗಳಲ್ಲಿ ಅಸಮಾಧಾನ ಉಂಟಾಗಬಹುದು, ಆದರೆ ಗೌರವಪೂರ್ಣ ನಡವಳಿಕೆ ಎಲ್ಲವನ್ನೂ ಸರಿಪಡಿಸಬಲ್ಲದು. ದೀರ್ಘಕಾಲದ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ಕುಟುಂಬದ ಕಲ್ಯಾಣಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಇಂದು ಧನ್ಯತೆಯ ಅನುಭವ ನೀಡಬಹುದು. ಆಪ್ತ ಸಂಬಂಧಗಳಲ್ಲಿ ಸಹಕಾರ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಹೆಚ್ಚುವಾಗುವುದು. ವೀಕ್ಷಕರೇ, ನೀವು ಈ ದಿನ ಶನಿವಾರವಾಗಿರುವುದರಿಂದ ಶನಿಗ್ರಹನ ಪ್ರಭಾವದಿಂದ ಮನಸ್ಸು ಕೆಲವೊಂದು ಭಯ, ಗೊಂದಲ ಅಥವಾ ಚಿಂತನೆಯಿಂದ ತೀವ್ರಗೊಂಡಿರಬಹುದು. ಈ ಸ್ಥಿತಿಗೆ ಸಮತೋಲನ ನೀಡಲು ಶನಿಗೆ ಅರ್ಚನೆ ಮಾಡುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಕನಿಷ್ಠ 54 ಬಾರಿ ಜಪಿಸಿ. ಇದು ಮನೋಶಕ್ತಿ, ಶ್ರದ್ಧೆ ಮತ್ತು ಆತ್ಮಸಂಭ್ರಮವನ್ನು ಹೆಚ್ಚಿಸುತ್ತದೆ. ಕಪ್ಪು ಬಟ್ಟೆ ತೊಟ್ಟು ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಬೆಳಗಿಸಿ ಶನಿಗೆ ಅರ್ಪಿಸಿ. ಕುಲಿಕಾರರಿಗೆ ಆಹಾರ ಅಥವಾ ಧಾನ್ಯ ದಾನ ಮಾಡುವುದು ನಿಮ್ಮ ಕರ್ಮಶುದ್ಧಿಗೆ ಕಾರಣವಾಗಲಿದೆ. ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಶನಿದೇವರ ಸನ್ನಿಧಿಯಲ್ಲಿ ಅರ್ಪಿಸುವುದು ಗ್ರಹಶಾಂತಿಗೆ ದಾರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಮನೆಯ ಶಾಂತಿ ಮತ್ತು ಸಂವೇದನೆಗಳ ಸಂಕೇತ. ಇದು ಕುಟುಂಬಪರ ನಿರ್ಧಾರಗಳು ಮತ್ತು ವೈಯಕ್ತಿಕ ಆಳವಾದ ವಿಚಾರಗಳಿಗೆ ಪೂರಕ. ಅದೃಷ್ಟದ ಬಣ್ಣ ಬೆಳ್ಳಿ, ನವಿಲು ಹಸಿರು. ಈ ಬಣ್ಣವು ಮನಸ್ಸಿಗೆ ಶಾಂತಿ, ಸ್ಥೈರ್ಯ ಮತ್ತು ಸಮತೋಲನ ನೀಡುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಹಾಸ್ಯವಸ್ತು ಬಳಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:50. ಈ ಸಮಯದಲ್ಲಿ ಮಾಡಲಾದ ಮನೆಯ ಕೆಲಸಗಳು, ಆರ್ಥಿಕ ನಿರ್ಧಾರಗಳು ಅಥವಾ ಧಾರ್ಮಿಕ ಕೃತ್ಯಗಳು ಫಲಪ್ರದವಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಧೈರ್ಯ, ಉತ್ಸಾಹ ಮತ್ತು ನಿರ್ಣಯ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಒಳಗೆ ಇರುವ ನಾಯಕತ್ವ ಗುಣಗಳು ಇಂದು ಸ್ಪಷ್ಟವಾಗಿ ಹೊರಬರುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವೊಂದು ವಿಷಯಗಳಲ್ಲಿ ಗಂಭೀರವಾದ ಚಿಂತನೆಗಳು ನಡೆಯಬಹುದು, ಆದರೆ ಈಚೆಗೆ ಮಾಡಿದ ಪರಿಶ್ರಮ ಇಂದು ಫಲ ನೀಡುವ ಯೋಗವಿದೆ. ಇಂದು ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಕೆಲವೊಮ್ಮೆ ಗರಿಷ್ಠ ಉತ್ಸಾಹದಿಂದ ತಪ್ಪು ನಿರ್ಧಾರಗಳು ಆಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತಾಳ್ಮೆ, ಸಂಯಮ ಹಾಗೂ ವಿವೇಕದ ಬಳಕೆಯಿಂದ ದಿನವನ್ನು ಸಮೃದ್ಧವಾಗಿಸಬಹುದು. ಪೂರ್ವದ ಚಿಂತನೆಗಳಿಗೆ ಸ್ಪಷ್ಟ ಉತ್ತರಗಳು ಸಿಗುತ್ತವೆ. ನಿಮ್ಮ ಶ್ರಮ ಮತ್ತು ದೃಷ್ಟಿಕೋನ ಇಂದು ಇತರರಿಗೆ ಮಾದರಿಯಾಗಬಹುದು. ನಾಯಕತ್ವದ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ದೃಢತೆಯು ನಿಮ್ಮ ವಿರುದ್ಧದ ಶಂಕೆಗಳನ್ನು ದೂರ ಮಾಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ನಡೆದುಕೊಂಡರೆ ತಂಡದ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಮಹತ್ತರವಾಗುತ್ತದೆ. ಕೆಲವು ಹಿರಿಯರಿಂದ ಶ್ಲಾಘನೆ ಅಥವಾ ಖಾಸಗಿ ಸೂಚನೆಗಳ ಸಾಧ್ಯತೆ ಇದೆ. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶ ಹೊಂದಬಹುದು. ಇದು ನಿಮ್ಮ ವೃತ್ತಿಜೀವನದಲ್ಲಿ ಮುಂದಿನ ಹಂತದ ಬಾಗಿಲುಗಳನ್ನು ತೆರೆದಿಡಬಹುದು. ಹೊಸ ಬದಲಾವಣೆಗಳಿಗೆ ಸಿದ್ಧರಾಗಿರುವುದು ಉತ್ತಮ. ಉದ್ಯಮದಲ್ಲಿ ನಿರ್ವಹಣಾತ್ಮಕ ಲೆಕ್ಕಪತ್ರಗಳು, ಸಾಲದ ಮರುಪಾವತಿಗಳು ಅಥವಾ ಮಾಲು ಸರಕು ಸಂಗ್ರಹದ ವಿಚಾರದಲ್ಲಿ ಬೆಳವಣಿಗೆಗಳು ಸಂಭವಿಸಬಹುದು. ಹೊಸ ವ್ಯವಹಾರ ಪ್ರಸ್ತಾವನೆಗಳು ಸಂವಾದದ ಹಂತದಲ್ಲಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಖರ್ಚುಗಳಲ್ಲಿ ನಿಯಂತ್ರಣ, ಖಾಸಗಿ ಜೀವನ ಮತ್ತು ವ್ಯವಹಾರ ಕ್ಷೇತ್ರದ ಅವಶ್ಯಕತೆಗಳ ನಡುವಿನ ಸಮನ್ವಯ ಅವಶ್ಯ. ಕೆಲವು ಹಣಕಾಸು ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಅಥವಾ ಮಿತ್ರರ ಉಪದೇಶ ಪಡೆಯುವುದು ಸಹಕಾರಿಯಾಗಬಹುದು. ಹಳೆಯ ಬಾಕಿಗಳ ವಾಪಸಿ ಸಾಧ್ಯ. ಭೂಮಿಯನ್ನು ಬದಲಾಯಿಸುವ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗಬಹುದು. ಶನಿವಾರದ ಪ್ರಭಾವದಿಂದ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ತಾತ್ಕಾಲಿಕ ತಡೆ ಉತ್ತಮ.
ಆರ್ಥಿಕ ಬಿಗಿತ ಎದುರಾಗಬಹುದು ಎಂಬ ನಿರೀಕ್ಷೆಯಿಂದ ವ್ಯರ್ಥ ಖರ್ಚನ್ನು ನಿಯಂತ್ರಿಸಿ. ಉಳಿತಾಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಹೃದಯ, ರಕ್ತದೊತ್ತಡ ಮತ್ತು ಪಿತ್ತದ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ತೀವ್ರವಾದ ವ್ಯಾಯಾಮ ಅಥವಾ ಬಿಸಿಲಿನ ಹೊತ್ತಿನಲ್ಲಿ ಹೊರಗಿನ ಕೆಲಸ ತಪ್ಪಿಸುವುದು ಉತ್ತಮ. ನೀರಿನ ಸೇವನೆ ಹೆಚ್ಚಿಸುವುದು ಬಹುಪಯೋಗಿ. ಶರೀರದ ಶಕ್ತಿ ಕಡಿಮೆಯಾಗುವ ಸಂಭವವಿದೆ, ಆದುದರಿಂದ ಆಯಾಸಕಾರಿಯಾದ ಕೆಲಸಗಳಿಗೆ ಇಳಿಯುವುದಕ್ಕೆ ಮೊದಲು ವಿಶ್ರಾಂತಿಯನ್ನು ಮೊದಲಿಗೆ ಪರಿಗಣಿಸಿ. ಯೋಗ, ಪ್ರಾಣಾಯಾಮ ಅಥವಾ ಬೆಳಗಿನ ನಡಿಗೆ ನಿಮಗೆ ಧೈರ್ಯ ಮತ್ತು ಶಾಂತತೆಯನ್ನು ನೀಡಬಹುದು. ಮನೋಸ್ಥಿತಿಯಲ್ಲಿ ತೀವ್ರತೆ ಇರುವುದು ಸಹಜ. ಈ ಕಾರಣದಿಂದ ಧ್ಯಾನ ಅಥವಾ ಶನಿವಾರದ ಔಷಧೀಯ ಸ್ನಾನಶಕ್ತಿಯ ಪುನರ್ಸ್ಥಾಪನೆಗೆ ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ನಿಮ್ಮ ಧೈರ್ಯ, ಸಮಾಧಾನ ಮತ್ತು ಧೈರ್ಯಶೀಲ ನಡವಳಿಕೆಯು ಇತರರಿಗೆ ಶ್ರದ್ಧೆ ಮತ್ತು ನೆಮ್ಮದಿಯ ಶಕ್ತಿಯನ್ನು ನೀಡಬಹುದು. ಪತ್ನಿ ಪತಿಯೊಂದಿಗೆ ನೇರವಾಗಿ ಆದರೆ ಶ್ರದ್ಧೆಯೊಂದಿಗೆ ಮಾತನಾಡಿ. ತಮ್ಮ ನಿರ್ಧಾರಗಳಲ್ಲಿ ಸಂಗಾತಿಯ ಆಲೋಚನೆಗೆ ಸ್ಥಳ ನೀಡಿದರೆ ಸಂಬಂಧದಲ್ಲಿ ಹೊಸ ಸಮತೋಲನ ಬರುವ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಧನ್ಯತೆಯ ಅನುಭವ ನೀಡುತ್ತದೆ. ಕುಟುಂಬದ ಸಹಕಾರದಿಂದ ಹಲವಾರು ಬದಲಾವಣೆಗಳನ್ನು ಶಾಂತಿಯುತವಾಗಿ ನಿರ್ವಹಿಸಬಹುದು. ಸಂಬಂಧಗಳಲ್ಲಿ ಕೆಲವು ಗಂಭೀರ ಚರ್ಚೆಗಳು ನಡೆಯಬಹುದು. ತಾಳ್ಮೆಯಿಂದ ವರ್ತಿಸಿದರೆ ಇವು ಬಲವಾದ ಬಂಧಗಳಾಗಿ ಪರಿಣಮಿಸಬಹುದು. ವೀಕ್ಷಕರೇ, ನೀವು ಇಂದು ಶನಿವಾರವಾದ್ದರಿಂದ ಶನಿಗ್ರಹಣ ಶಕ್ತಿಯ ತೀವ್ರತೆ ಇರುವ ದಿನ. ಈ ಕಾರಣದಿಂದ ಆಧ್ಯಾತ್ಮಿಕ ತೊಡಗುಗಳು, ಜಪ, ಧ್ಯಾನ ಮತ್ತು ದಾನದ ಕ್ರಿಯೆಗಳು ಅತ್ಯಂತ ಪವಿತ್ರ ಫಲ ನೀಡುವ ಸಾಧ್ಯತೆ ಇವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಶನಿಗೆ ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರ ಪಾತ್ರೆಯಲ್ಲಿ ಅರ್ಪಿಸಿ. ಈ ಶ್ರದ್ಧಾಪೂರ್ವಕ ಕೃತ್ಯ ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ತೋಟದ ಕಾರ್ಮಿಕರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದರಿಂದ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು. ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಶನಿಗೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಪ್ರಾರಂಭ, ನಾಯಕತ್ವ ಮತ್ತು ಹೊಸ ಚಟುವಟಿಕೆಗಳ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ನಾಯಕತ್ವ ಗುಣಗಳು ಪುನರ್ಜೀವನಗೊಳ್ಳಬಹುದು. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಈ ಬಣ್ಣ ನಿಮ್ಮ ಪ್ರಭಾವ, ಶ್ರದ್ಧೆ ಮತ್ತು ಶಕ್ತಿ ಬಿಂಬವಾಗಿರುತ್ತದೆ. ಇಂದು ಈ ಬಣ್ಣದ ಉಡುಗೆ ಅಥವಾ ಉಪಕರಣಗಳ ಬಳಕೆಯಿಂದ ಧೈರ್ಯ ಹೆಚ್ಚಾಗಬಹುದು. ಶುಭ ಸಮಯ ಬೆಳಗ್ಗೆ 9:45 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ದೇವತಾ ಪೂಜೆ ಅಥವಾ ಕುಟುಂಬ ಸಭೆಗಳ ನಿರ್ವಹಣೆ ಶುಭ ಫಲ ನೀಡುತ್ತದೆ. ಈ ವೇಳೆಯಲ್ಲಿ ನಿಮ್ಮ ಶಕ್ತಿಶಾಲಿ ಚೈತನ್ಯ ಉಜ್ವಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಗಮನವಿಟ್ಟು ಆಲಿಸಬೇಕು, ಯೋಗ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ಸ್ಪಷ್ಟ ಅಭಿಪ್ರಾಯ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವು ವಿಷಯಗಳ ಕುರಿತು ಗಂಭೀರವಾಗಿ ಯೋಚನೆ ಮಾಡುತ್ತೀರಿ. ಇದು ಆತ್ಮವಿಶ್ಲೇಷಣೆಗೆ ನೆರವಾಗುತ್ತದೆ. ಪೂರ್ಣ ಶ್ರದ್ಧೆಯಿಂದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದರಿಂದ ನಿಷ್ಪತ್ತಿ ಸ್ಪಷ್ಟವಾಗುವುದು. ಪುನರ್ಮೌಲ್ಯಮಾಪನ ಮಾಡುವ ದಿನವಿದು. ನಿಮ್ಮ ಕೆಲಸಗಳು, ಸಂಬಂಧಗಳು, ಹಣಕಾಸು ಎಲ್ಲದಕ್ಕೂ ಹೊಸ ದೃಷ್ಟಿಕೋನದಿಂದ ನೋಡುವ ಸಮಯ. ಅವಸರದಿಂದಾಗಿ ತಪ್ಪು ತೀರ್ಮಾನಗೊಳ್ಳದಂತೆ ಎಚ್ಚರಿಕೆ. ಸಂವಹನ ಹಾಗೂ ವರ್ತನೆಯಲ್ಲಿ ನಿಖರತೆ ಇರಲಿ. ಶನಿವಾರದ ದಿನ ತಾತ್ವಿಕ ಚಿಂತನೆಗೆ ಕಾರಣವಾಗುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ವರದಿ, ದಾಖಲೆ, ಅಂಕಿಅಂಶಗಳ ಪರಿಶೀಲನೆಗೆ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಇದೆ. ನಿರಂತರ ಶ್ರಮಕ್ಕೆ ಉಳಿತಾಯವಿರುವ ದಿನವಿದು. ನಿಮ್ಮ ಅರ್ಥಪೂರ್ಣ ವಿಮರ್ಶಾ ದೃಷ್ಟಿ ಸೀನಿಯರ್ರ ಮೆಚ್ಚುಗೆಗೆ ಕಾರಣವಾಗಬಹುದು. ಪ್ರಮುಖ ತೀರ್ಮಾನಗಳು ಅಥವಾ ಉನ್ನತ ಮಟ್ಟದ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಖರತೆ ಕೆಲಸ ಮಾಡುತ್ತದೆ. ಗೊಂದಲದ ಪರಿಸ್ಥಿತಿಗಳನ್ನು ನಿಭಾಯಿಸಲು ಸಹೋದ್ಯೋಗಿಗಳಿಂದ ಸಹಕಾರ ಪಡೆಯಿರಿ. ಉದ್ಯಮಿಗಳಿಗೆ ವ್ಯವಹಾರಿಕ ಒಪ್ಪಂದದ ಪುನರ್ ಪರಿಶೀಲನೆ ಮತ್ತು ಹೊಸ ವಿತರಣಾ ಮಾರ್ಗಗಳ ಪರಿಶೀಲನೆ ಶುಭ. ಲೆಕ್ಕಪತ್ರಗಳಲ್ಲಿ ಅಕ್ಷರಶಃ ನಿಖರತೆ ಅಗತ್ಯವಿದೆ. ಎಲ್ಲ ದಾಖಲೆಗಳು ಚೆಕ್ ಮಾಡದೆ ಮುಂದೆ ಸಾಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸು ಸ್ಥಿತಿಯಲ್ಲಿ ವ್ಯವಹಾರಿಕ ನಿಖರತೆ, ವಿವೇಕ ಮತ್ತು ಉಳಿತಾಯ ಮುಖ್ಯ. ಹಳೆಯ ಸಾಲ ಅಥವಾ ಬಾಕಿಯ ಪಾವತಿ ನಿರ್ವಹಣೆಗೆ ಕ್ರಮ ತೆಗೆದುಕೊಳ್ಳುವ ಸಮಯ. ಕೆಲವರಿಗೆ ಮುಂಚಿನ ಹೂಡಿಕೆಗಳಿಂದ ತಲುಪುವ ಲಾಭದ ಯೋಗ. ಅನಿರೀಕ್ಷಿತ ಬಿಲ್ಲುಗಳು ಅಥವಾ ಮನೆ ದಿನಚರಿಯ ಖರ್ಚುಗಳು ಉಂಟಾಗಬಹುದು. ತಾತ್ಕಾಲಿಕ ಖರ್ಚುಗಳಿಗೆ ಖರ್ಚಿನ ಮಿತಿಯನ್ನು ಜಾರಿಗೊಳಿಸಿ. ಇಷ್ಟಾರ್ಥ ಖರೀದಿಯನ್ನು ಮುಂದೂಡುವುದು ಒಳಿತು.
ಅಭಿವೃದ್ಧಿಯ ಯೋಜನೆಗಳಿಗೆ ಇಂದು ತಾತ್ಕಾಲಿಕವಾಗಿ ತಡೆ ನೀಡುವುದು ಉತ್ತಮ. ಹಿರಿಯರ ಸಲಹೆ ಅಥವಾ ಹಣಕಾಸು ತಜ್ಞರ ಮಾರ್ಗದರ್ಶನದಿಂದ ಪ್ರಯೋಜನ. ನಿಖರ ಲೆಕ್ಕಪತ್ರ, ಉಳಿತಾಯದ ಯೋಜನೆಗಳು ಫಲಪ್ರದವಾಗುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿತಕ್ಕಾಗಿ ದಿನಚರಿಯ ನಿಯಮಿತ ಕ್ರಮ ಪಾಲನೆ ಅಗತ್ಯ. ಹೊಟ್ಟೆ, ಜಠರಾಗ್ನಿ ಅಥವಾ ಅಜೀರ್ಣದ ಲಕ್ಷಣಗಳು ಕಂಡುಬರಬಹುದು. ನೀರಿನ ಸೇವನೆ ಹಾಗೂ ಅಲಂಕೃತ ಆಹಾರದಿಂದ ದೂರವಿರುವುದು ಶ್ರೇಷ್ಠ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವರಲ್ಲಿ ತಾತ್ಕಾಲಿಕ ದಣಿವು, ಬದಲಾದ ನಿದ್ರೆ ಚಕ್ರ ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ಸಹಜ ನಿದ್ರೆಯಿಂದ ಪುನಶ್ಚೇತನತೆ ಪಡೆಯಬಹುದು. ಅನುಭವಿಸಿದ್ದರೆ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ತಲೆದೋರಬಹುದು. ಸೂಕ್ತ ಚಿಕಿತ್ಸೆ ಮತ್ತು ವಿಶ್ರಾಂತಿ ಅಗತ್ಯ. ದಿನದ ಚುರುಕನ್ನು ಸಮತೋಲನದಿಂದ ನಡೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧದಲ್ಲಿ ನೀವು ಶ್ರದ್ಧೆ ಮತ್ತು ಶಾಂತ ನಡವಳಿಕೆಯಿಂದ ಪ್ರೀತಿಯನ್ನು ಉಳಿಸಬಹುದು. ಹಿರಿಯರ ಸಲಹೆ ಅಥವಾ ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಕೇಳಲ್ಪಡುವ ಸಾಧ್ಯತೆ ಇದೆ. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಸಂವಾದಕ್ಕೆ ಉತ್ತಮ ಸಂದರ್ಭ. ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಸಹಕಾರದಿಂದ ದಾಂಪತ್ಯ ಸಂಬಂಧ ಗಾಢವಾಗುತ್ತದೆ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡುವುದು ತಪ್ಪಿಸಿ. ಮಕ್ಕಳ ಶೈಕ್ಷಣಿಕ ವಿಷಯಗಳು ಅಥವಾ ಅವರ ಭವಿಷ್ಯದ ಬಗ್ಗೆ ಚಿಂತನೆಗಳಾಗಬಹುದು. ಈ ಹಿನ್ನೆಲೆಯಲ್ಲಿ ಮಾರ್ಗದರ್ಶನ ನೀಡುವುದು ಪ್ರಾಮುಖ್ಯ. ಕುಟುಂಬದ ಒಗ್ಗಟ್ಟಿಗೆ ನೀವೇ ಕೇಂದ್ರ ಬಿಂದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಧ್ಯಾನ, ಶಾಂತ ಚಿಂತನೆ ಹಾಗೂ ಆತ್ಮಪರಿಶೀಲನೆ ನಡೆಸಿ. ಇದು ನಿಮ್ಮ ಒಳಜೀವನವನ್ನು ಬಲಪಡಿಸುತ್ತದೆ. ಶನಿಗೆ ಸಂಬಂಧಿಸಿದ ಪೂಜೆ, ಮಂತ್ರ ಮತ್ತು ದಾನದಿಂದ ಪಾಪಕ್ಷಯವಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಶ್ರದ್ಧೆಯಿಂದ 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವನು ಅಥವಾ ಕೂಲಿಕಾರನಿಗೆ ಆಹಾರ, ಬಟ್ಟೆ ಅಥವಾ ದಾನ ನೀಡುವುದು ಧರ್ಮ. ಶನಿದೇವನ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನಿಂದ ಅರ್ಚನೆ ಮಾಡಿ ನಿಮ್ಮ ಒಳತೊಂದರೆಗಳಿಗೆ ಪರಿಹಾರ ಹುಡುಕಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ವಿವೇಕ ಮತ್ತು ಕ್ರಮಬದ್ಧತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ನಿರ್ಣಯ ಸಾಮರ್ಥ್ಯವನ್ನು ಹೆಚ್ಚು ದೃಢಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಂಬಂಧಿಸಿದೆ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ವೈಯಕ್ತಿಕ ತೀರ್ಮಾನ, ಪ್ರಾರ್ಥನೆ ಅಥವಾ ಲೆಕ್ಕಪತ್ರ ಪರಿಶೀಲನೆ ಬಹಳ ಯಶಸ್ವಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಜಾಗೃತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಸಮತೋಲನ, ಶ್ರದ್ಧೆ ಮತ್ತು ನೈತಿಕ ಮೌಲ್ಯಗಳ ಕಡೆಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತದೆ. ನಿಮ್ಮಲ್ಲಿರುವ ಶಾಂತ ಸ್ವಭಾವ, ಶಿಸ್ತು ಮತ್ತು ಸಮಾಧಾನಪೂರ್ಣ ನಡವಳಿಕೆ ಇತರರಿಗೆ ಸ್ಫೂರ್ತಿದಾಯಕವಾಗಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಂಭೀರ ಚಿಂತನೆ ಆಗುವುದು ಸಹಜ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ, ವ್ಯಕ್ತಿತ್ವದ ಸುಧಾರಣೆಗೆ ಯತ್ನ ಮಾಡುವ ದಿನವಿದು. ವ್ಯವಹಾರ ಅಥವಾ ವ್ಯಕ್ತಿಗತ ಜೀವನದ ಕೆಲವು ವಿಚಾರಗಳಲ್ಲಿ ಪುನರ್ವಿಮರ್ಶೆ ಅಗತ್ಯವಾಗಬಹುದು. ಇಂದಿನ ತಾಳ್ಮೆ, ದೃಢತೆ ಮತ್ತು ಸಮನ್ವಯ ಶಕ್ತಿ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಫಲ ನೀಡಲಿದೆ. ಒಂದು ವೇಳೆ ಭಿನ್ನಾಭಿಪ್ರಾಯಗಳು ಉಂಟಾದರೂ ಸಮಾಧಾನಕರವಾಗಿ ಬಗೆಹರಿಸಲು ಸಾಧ್ಯವಿದೆ. ಇಂದು ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚು ಶ್ರದ್ಧೆ, ಸಮರ್ಪಣೆ ಮತ್ತು ಗಮನ ಬೇಕಾಗಿರುವ ದಿನವಿದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯವೇ ಪ್ರಮುಖ. ಕೆಲವರಿಗೆ ಅತಿರೇಕದ ಹೊಣೆಗಾರಿಕೆಗಳಿಂದ ಒತ್ತಡ ಉಂಟಾಗಬಹುದು, ಆದರೆ ಕ್ರಮಬದ್ಧತೆಯಿಂದ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಉನ್ನತ ಅಧಿಕಾರಿಗಳ ಗಮನ ಪಡೆಯುವ ಅವಕಾಶವಿದೆ. ಕೆಲಸದ ಸ್ಥಳದಲ್ಲಿ ಬದಲಾಗುವ ಪರಿಸ್ಥಿತಿಗಳಿಗೆ ನಿಮ್ಮ ಪ್ರತಿಕ್ರಿಯೆ ಶ್ರೇಷ್ಠವಾಗಿರಬೇಕು. ನಿಮ್ಮ ವಿವೇಕ, ಸಮಯ ಪಾಲನೆ ಮತ್ತು ಸಹಕಾರ ಗುಣಗಳು ನಿಮಗೆ ಪ್ರಶಂಸೆಯ ಪಾತ್ರವಾಗುತ್ತವೆ. ವ್ಯವಹಾರಸ್ಥರು ಇಂದು ಲೆಕ್ಕಪತ್ರ ಪರಿಶೀಲನೆ, ಗ್ರಾಹಕರೊಂದಿಗೆ ಸಂವಾದ ಹಾಗೂ ವಿತರಣಾ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆ ವಿಚಾರದಲ್ಲಿ ತಾತ್ವಿಕ ನಿಲುವು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿರ್ವಹಣಾ ನಿಟ್ಟಿನಲ್ಲಿ ಸಮತೋಲನವನ್ನು ಉಳಿಸಿಕೊಂಡಿರುವುದು ಮುಖ್ಯ. ಹೊಸ ಖರ್ಚುಗಳನ್ನು ಬೇಗನೆ ಮಾಡದಿರುವುದು ಒಳಿತು. ಔಷಧ, ವಾಹನ ಅಥವಾ ಮನೆಯ ನಿರ್ವಹಣೆ ಕುರಿತಾಗಿ ಖರ್ಚುಗಳ ಸಾಧ್ಯತೆ ಇದೆ. ಹಳೆಯ ಸಾಲ ಪಾವತಿ
ಅಥವಾ ಬಾಕಿ ಹಣ ವಾಪಸ್ ಪಡೆಯುವ ಯೋಗವಿದೆ. ಹೂಡಿಕೆಯ ದಿಟ್ಟ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳುವುದು ವಿಳಂಬ ಮಾಡುವುದು ಉತ್ತಮ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಆರ್ಥಿಕವಾಗಿ ಹೆಚ್ಚು ಜವಾಬ್ದಾರಿಯುತ ನಡೆ ಅಗತ್ಯ. ವಿದ್ಯಾ ಕ್ಷೇತ್ರ, ಕಾನೂನು ಸಂಬಂಧಿತ ವ್ಯವಹಾರಗಳಲ್ಲಿ ಹಣ ಬರುವ ಸಾಧ್ಯತೆಗಳು ಇವೆ. ಹಿರಿಯರ ಸಲಹೆ ಮೇರೆಗೆ ಆರ್ಥಿಕ ಯೋಜನೆ ರೂಪಿಸಿಕೊಳ್ಳುವುದು ಮುಂದಿನ ದಿನಗಳಿಗೆ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಗಮನ ನೀಡಬೇಕಾದ ದಿನವಿದು. ನಿರಾಸೆ, ನಿದ್ದೆ ಕೊರತೆ ಅಥವಾ ತೂಕದ ಸಮಸ್ಯೆಗಳಿಗೆ ಕಾರಣವಾಗುವ ಆಹಾರ ಅಭ್ಯಾಸಗಳನ್ನು ತಿದ್ದುಪಡಿ ಮಾಡುವುದು ಉತ್ತಮ. ಗಾಳಿಪಡವಮಾನ, ತಲೆನೋವು ಅಥವಾ ಚರ್ಮದ ಸಮಸ್ಯೆಗಳು ತಾತ್ಕಾಲಿಕವಾಗಿ ಕಾಡಬಹುದು. ಜೀರ್ಣಕ್ರಿಯೆಗಾಗಿ ಹಸಿರು ತರಕಾರಿಗಳು ಹಸಿವಿದ್ದಾಗ ಮಾತ್ರ ತಿನ್ನುವುದು, ನೀರು ಹೆಚ್ಚು ಕುಡಿಯುವುದು ನೆರವಾಗುತ್ತದೆ. ಧ್ಯಾನ, ಯೋಗ, ಶನಿಗೆ ಸಂಬಂಧಿಸಿದ ದೈವಿಕ ಸ್ಕಂಧಗಳಲ್ಲಿ ತೊಡಗುವುದು ಶರೀರ ಮನಸ್ಸಿಗೆ ಸಮಪಾಲಿತ ಶಕ್ತಿಯನ್ನು ನೀಡುತ್ತದೆ. ತೀವ್ರ ಕೆಲಸಗಳಿಂದ ವಿಶ್ರಾಂತಿ ಪಡೆಯುವುದು ಹಾಗೂ ರಾತ್ರಿ ಉತ್ತಮ ನಿದ್ರೆಗೆ ಅವಕಾಶ ಕೊಡುವ ಪಾಠಗಳಿವೆ. ಒಂದು ದಿನದ ಸಾಧನೆಯು ಆರೋಗ್ಯದ ಮೂಲಕವೇ ಸಾರ್ಥಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶ್ರದ್ಧೆಯು ಬಹುಮುಖ್ಯ. ಮಾತುಗಳಲ್ಲಿ ಸೌಮ್ಯತೆ, ಚಿಂತನೆಯಲ್ಲಿ ಸ್ಪಷ್ಟತೆ ಮತ್ತು ನಡೆಗಳಲ್ಲಿ ಗೌರವ ಇರಲಿ. ಪತ್ನಿ ಅಥವಾ ಪತಿಯೊಂದಿಗೆ ಗಂಭೀರ ನಿರ್ಧಾರಗಳ ಚರ್ಚೆಗಳಿಗೆ ಇಂದಿನ ದಿನ ಒಳ್ಳೆಯದು. ಇಂದು ತಾಯಂದಿರು, ಹಿರಿಯರು, ಮಕ್ಕಳ ಜೊತೆಗಿನ ಸಂಬಂಧ ಬಲವಾಗಿ ಉತ್ಥಾನ ಪಡೆಯಬಹುದು. ಯಾವುದೇ ಗೊಂದಲವಿದ್ದರೂ ಅದು ನಿಮ್ಮ ಸಾಂವಿಧಾನಿಕ ನಡವಳಿಕೆಯಿಂದ ಪರಿಹಾರವಾಗುತ್ತದೆ. ಕುಟುಂಬದ ಒಗ್ಗಟ್ಟಿಗೆ ನೀವು ಪಾತ್ರವಾಹಕರಾಗಿ ಕೆಲಸ ಮಾಡಬಹುದು. ಸ್ನೇಹಿತರು ಅಥವಾ ಬಂಧುಗಳ ಭೇಟಿ ಸಂಭವಿಸಬಹುದು. ಇಂದು ವ್ಯಕ್ತಿತ್ವದಲ್ಲಿ ಸೌಹಾರ್ದತೆ ಬೆಳೆಯುವಂತಹ ಸಂದರ್ಭಗಳು ಹೆಚ್ಚಿರುತ್ತವೆ. ವೀಕ್ಷಕರೇ, ನೀವು ಶನಿಗ್ರಹಣ ಶಕ್ತಿಯನ್ನು ಸಮನ್ವಯಗೊಳಿಸಲು ಇಂದಿನ ಶನಿವಾರದಲ್ಲಿ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಪವಿತ್ರ. ಶನಿಗೆ ಅರ್ಪಣೆ, ಜಪ, ದಾನ ಇವು ನಿಮ್ಮ ಮೇಲೆ ಶಕ್ತಿಯ ಶುದ್ಧತೆ ತರಬಲ್ಲವು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪವನ್ನು ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. ಶನಿವಾರದ ದಿನ ಈ ದಾನವೆಂಬ ಶ್ರೇಷ್ಠ ಕರ್ಮದಿಂದ ನಿಮಗೆ ಆಧ್ಯಾತ್ಮಿಕ ಶಾಂತಿ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶ್ರದ್ಧೆ ಮತ್ತು ಚತುರತೆಯ ಸಂಕೇತ. ಶನಿವಾರದ ಗಂಭೀರತೆಯ ನಡುವೆ ಇದು ನಿಮಗೆ ಶಾಂತ ಚಿಂತನೆಯ ದಾರಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ಹೊಳೆಯುವ ಬೂದು. ಬೂದು ಬಣ್ಣ ನಿಮ್ಮ ಗಂಭೀರ ಆಲೋಚನೆಗಳಿಗೆ ಪೂರಕ. ನಿಮ್ಮ ವ್ಯವಹಾರ, ಆಹಾರ ಅಥವಾ ಉಡುಗೆಗಳಲ್ಲಿ ಬೂದು ಬಣ್ಣ ಇಂದು ಬಳಸಿದರೆ ಶ್ರಮ ಫಲದಾಯಕವಾಗುವುದು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪೌರೋಹಿತ್ಯ, ದೈನಂದಿನ ಪೂಜೆ ಅಥವಾ ಆರ್ಥಿಕ ನಿರ್ಧಾರಗಳು ಫಲಕಾರಿಯಾಗಬಹುದು. ಮನೆಯ ಅಥವಾ ಉದ್ಯೋಗದ ಮುಖ್ಯ ಕೆಲಸಗಳಿಗೆ ಈ ಸಮಯವನ್ನು ಮೀಸಲಿಡಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಒಳನೋಟ, ಬುದ್ಧಿಮತ್ತೆ ಮತ್ತು ಗಂಭೀರ ಚಿಂತನೆಗಳಿಂದ ಇತರರಿಗಿಂತ ವಿಭಿನ್ನವಾಗಿ ಮಿಂಚುವ ದಿನವಿದು. ನಿಮ್ಮ ನಿರ್ಧಾರಗಳು ಹೆಚ್ಚು ಪ್ರಭಾವ ಬೀರಲಿವೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆತ್ಮ ಪರಿಶೀಲನೆಗೆ ಮತ್ತು ಆಂತರಿಕ ಬೆಳವಣಿಗೆಗೆ ಸೂಕ್ತ ಸಮಯ. ಈ ದಿನ ನಿಮ್ಮಲ್ಲಿ ಇರುವ ಸಂಶೋಧನಾ ಶಕ್ತಿ ಹಾಗೂ ವಿಶ್ಲೇಷಣಾ ಮನೋಭಾವವು ಇತರರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕೆಲವು ಗೂಢ ವಿಷಯಗಳು ಇಂದು ಬಹಿರಂಗವಾಗಬಹುದು, ಆದರೆ ನೀವು ಸತ್ಯವೊಂದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಧೈರ್ಯವನ್ನು ಹೊಂದಿರುತ್ತೀರಿ. ಹಳೆಯ ಬಂಧಗಳು ಮರುಸ್ಥಾಪನೆಯಾಗಬಹುದು. ಗಂಭೀರ ಮಾತುಕತೆಗಳು, ಪ್ರಾಮಾಣಿಕತೆಯ ನಿರ್ಧಾರಗಳು ಇಂದು ನಿಮ್ಮ ದಿನದ ಭಾಗವಾಗುವ ಸಾಧ್ಯತೆ ಇದೆ. ಮನಸ್ಸು ಶಾಂತವಾಗಿ ಇರುವಾಗ ಉತ್ತಮ ನಿರ್ಧಾರಗಳು ಬರಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಗಂಭೀರ ಪ್ರವೃತ್ತಿಗಳು, ಉನ್ನತ ಮಟ್ಟದ ತೀರ್ಮಾನಗಳು ಮತ್ತು ಕಾರ್ಯಕ್ಷಮತೆಗೆ ಪರೀಕ್ಷೆ ಆಗುವ ದಿನ. ನಿಮ್ಮ ನಿಷ್ಠೆ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳ ಸೂಚನೆ ಅಥವಾ ಮುಂಚಿತ ಪ್ರಾಜೆಕ್ಟ್ನಲ್ಲಿ ಉನ್ನತ ಸ್ಥಾನ ದೊರಕಬಹುದು. ಇಂದು ನಿಮಗೆ ಒತ್ತಡ ಹೆಚ್ಚಿರಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಮನಸ್ಸಿನ ಶಕ್ತಿ ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ವೃತ್ತಿ ಬದಲಿ ಯೋಚನೆ ಮಾಡುವವರಿಗೆ ಈ ಶನಿವಾರದ ದಿನ ನಿರೀಕ್ಷೆಯ ಮಾಹಿತಿಗಳು, ಸಂದರ್ಶನಗಳ ಕರೆಯೊಡನೆ ಬರುವ ಸಾಧ್ಯತೆ. ಸೀಮಿತ ಕಾಲದಲ್ಲಿ ತಂತ್ರಬದ್ಧವಾಗಿ ತೋರಿಸುವ ಬುದ್ಧಿಮತ್ತೆ ನಿಮ್ಮ ತೀಕ್ಷ್ಣತೆಯನ್ನು ಎತ್ತಿ ಹಿಡಿದುತ್ತದೆ. ಉದ್ಯಮಿಗಳಿಗಿಂತ ಇಂದು ಸಂವೇದನಾಶೀಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಗತ್ಯವಿರಬಹುದು. ಋಣ, ಬಾಕಿ ಹಣ ಅಥವಾ ಹೂಡಿಕೆದಾರರೊಂದಿಗೆ ಇರುವ ವಿಚಾರಗಳನ್ನು ನಿಭಾಯಿಸುವುದು ಸೂಕ್ತ. ಹೊಸ ಒಪ್ಪಂದಗಳಿಗೆ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ. ಮತ್ತೆ ವೀಕ್ಷಕರೇ,
ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಅಂತಃಚೇತನ ಮತ್ತು ಜವಾಬ್ದಾರಿಯ ನಡವಳಿಕೆ ಮುಖ್ಯ. ಶನಿಗ್ರಹನ ಕಾರಣದಿಂದ ಆರ್ಥಿಕವಾಗಿ ಜವಾಬ್ದಾರಿತ್ವದ ಪ್ರಭಾವ ಹೆಚ್ಚಿರುತ್ತದೆ. ಅತಿಯಾಗಿ ಖರ್ಚು ಮಾಡುವುದು ಬೇಡ. ಇಂದು ಕೆಲವರಿಗೆ ಹಳೆಯ ಸಾಲ ಪಾವತಿ ಅಥವಾ ಬಾಕಿ ಹಣ ಮರುಪಾವತಿ ಮಾಡುವ ಅವಕಾಶ. ಯಾವುದೇ ದೊಡ್ಡ ಹೂಡಿಕೆಗಳ ಬಗ್ಗೆ ಗಂಭೀರವಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡಿ. ಇಂಧನ, ಸ್ವಾಸ್ಥ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಬರುವ ಸಾಧ್ಯತೆ. ಹಣಕಾಸಿನ ಪ್ರಣಾಳಿಕೆಯನ್ನು ನವೀಕರಿಸಿ. ಹಿರಿಯರ ಸಲಹೆ ಅಥವಾ ಆರ್ಥಿಕ ತಜ್ಞರ ಮಾರ್ಗದರ್ಶನ ಉಪಯುಕ್ತ. ನಿತ್ಯ ವ್ಯಯದಲ್ಲಿ ನಿಯಂತ್ರಣ ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಧಾನವಾಗಿ ನಡೆಯುವುದು ಉತ್ತಮ. ಶರೀರದಲ್ಲಿ ನಿರ್ಜಲೀಕರಣ, ಉಷ್ಣತೆಯಿಂದಾಗಿ ತಲೆ ನೋವು ಅಥವಾ ಕಡುಬಿಸಿ ಆಗಬಹುದು. ಹೆಚ್ಚಿನ ನಿದ್ರೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಿ. ಹೃದಯ, ರಕ್ತದೊತ್ತಡ ಅಥವಾ ಮನೋವೈಕಲ್ಯಗಳಿಂದ ಪೀಡಿತವಿರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಶನಿವಾರದ ಶನಿಗ್ರಹದ ಪ್ರಭಾವದಿಂದಾಗಿ ಒಳಜೀವನದಲ್ಲಿ ಶಕ್ತಿ ಕುಂದುವಂತೆ ಅನಿಸಬಹುದು, ಆದರೆ ಯೋಗ, ಧ್ಯಾನದಿಂದ ಪುನಃ ಶಕ್ತಿ ಸಾಧ್ಯ. ಆರೋಗ್ಯ ದೃಷ್ಟಿಯಿಂದ ಬಿಸಿಲಿನಲ್ಲಿ ಹೆಚ್ಚಿನ ಕಾಲ ತಂಗುವುದು ತಪ್ಪಿಸಿ. ಹಸಿರು ತರಕಾರಿಗಳು, ತಾಜಾ ಹಣ್ಣುಗಳು ಮತ್ತು ನೀರಿನ ಸೇವನೆ ಮೇಲೆ ಒತ್ತೊತ್ತಿ. ಮನಃಶಾಂತಿಗೆ ಯೋಗ ಮತ್ತು ಶನಿ ಮಂತ್ರ ಜಪ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂವೇದನಾಶೀಲ ಚರ್ಚೆಗಳು, ಭಾವನಾತ್ಮಕ ಸಂದರ್ಶನಗಳು ನಡೆಯಬಹುದು. ನಿಮ್ಮ ಮಾತುಗಳು ಪರಿಪಕ್ವವಾಗಿ ನಿಗದಿತವಾಗಿ ಇರಲಿ. ಯಾವ ಸಂದೇಹಕ್ಕೂ ಸ್ಪಷ್ಟ ಉತ್ತರ ನೀಡಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂಬಂಧ ಮರುಸ್ಥಾಪನೆಯಾಗಬಹುದು. ಕೆಲವು ನಿರ್ಧಾರಗಳು ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಶನಿವಾರದ ನೆಮ್ಮದಿ ಸಮಯವನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಪಿತೃತುಳಿಯವರ ಆಶೀರ್ವಾದ ಪಡೆಯಲು ಈ ದಿನ ಉತ್ತಮ. ಮಕ್ಕಳಿಗೆ ಜೀವನದ ಮಾರ್ಗದರ್ಶನ ನೀಡಲು ಸಮಯ ಹಂಚಿಕೊಳ್ಳಿ. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆಯು ಹೆಚ್ಚು ಬಲ ಪಡೆಯಲಿದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆತ್ಮಪರಿಶೀಲನೆ, ತಪಸ್ಸು ಹಾಗೂ ಜಪದ ಶಕ್ತಿ ಅಗತ್ಯವಿದೆ. ಶನಿಗೆ ಅರ್ಪಣೆ ಮಾಡುವ ಮೂಲಕ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 36 ಅಥವಾ 54 ಬಾರಿ ಜಪಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ಹಾಕಿ ಶನಿಗೆ ದೀಪಾರ್ಪಣೆ ಮಾಡಿ. ಈ ದಿನ ಗಂಭೀರ ಶಕ್ತಿ ಶಮನವಾಗಲು ಶನಿಗೆ ಕಪ್ಪು ಹಣ್ಣು ಅಥವಾ ಕಪ್ಪು ಬಟ್ಟೆ ದಾನ ಮಾಡುವುದು ಶ್ರೇಷ್ಠ. ಕರ್ಮಚಾರಿಗಳಿಗೆ, ತೊಂದರೆ ಪಡುವವರಿಗೆ ಆಹಾರ ದಾನ ಮಾಡಿದರೆ ಅದು ನಿಮ್ಮ ಜೀವನದ ಕಠಿಣ ಸ್ಥಿತಿಗಳಿಗೆ ಪರಿಹಾರ ನೀಡಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಇಂದು ಗುಪ್ತ ಶಕ್ತಿಯ, ಆಂತರಿಕ ಪ್ರೇರಣೆಯ ಮತ್ತು ಶೋಧನೆಯ ಸಂಕೇತ. ಇದನ್ನು ಬುದ್ಧಿವಂತಿಕೆಯೊಂದಿಗೆ ಬಳಸಿದರೆ ಹೊಸ ಸಾಧನೆ ಸಾಧ್ಯ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಇಂದು ಗಂಭೀರ ಚಿಂತನೆ, ಸ್ಥಿತಪ್ರಜ್ಞೆ ಮತ್ತು ಸಮತೋಲನದ ಪ್ರತೀಕ. ಬೂದು ಬಣ್ಣದ ಉಡುಪು ಅಥವಾ ಶನಿಗ್ರಹನ ತಾಳಮೇಳದಲ್ಲಿ ಇದು ಉತ್ತಮವಾಗಿರುತ್ತದೆ. ಶುಭ ಸಮಯ ಬೆಳಗ್ಗೆ 11:30 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ಮಹತ್ವದ ನಿರ್ಧಾರ, ಶನಿ ಅರ್ಚನೆ ಅಥವಾ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗಬಹುದು. ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಮತ್ತು ಆತ್ಮವಿಶ್ವಾಸದ ಸಕ್ರಿಯತೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರು ಜ್ಞಾನದ ಆಳತೆ, ತಾತ್ವಿಕ ಚಿಂತನೆ ಮತ್ತು ಆಧ್ಯಾತ್ಮದ ಪ್ರೇರಣೆಯಿಂದ ದಿನವನ್ನು ಪ್ರಾರಂಭಿಸಬಹುದು. ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಕೆಲವರು ಇಂದು ತಮ್ಮ ಆಂತರಿಕ ಶಕ್ತಿ ಮತ್ತು ದೃಷ್ಟಿಕೋನದ ಪರಿಣಾಮದಿಂದ ಸುತ್ತಲಿನವರ ಗಮನ ಸೆಳೆಯಬಹುದು. ಈ ದಿನ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಹೊಸ ಪ್ರಾರಂಭ ಅಥವಾ ನಿರ್ಣಯಗಳನ್ನು ಕೈಗೊಂಡು ಪ್ರಗತಿಯ ದಿಕ್ಕಿನಲ್ಲಿ ಹೆಜ್ಜೆ ಇಡಬಹುದಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವೊಂದು ನಿರ್ಧಾರಗಳು ಗಂಭೀರವಾಗಬಹುದು, ಆದರೆ ಅದು ನಿಮ್ಮ ಒಳಜೀವನದ ಶುದ್ಧೀಕರಣಕ್ಕೂ ಸಹಾಯಕ. ಹಳೆಯ ಸಂಗತಿಗಳ ಬಗ್ಗೆ ಪುನರ್ವಿಚಾರ ವ್ಯಕ್ತಿತ್ವದಲ್ಲಿ ಬದಲಾಗುವ ಹವ್ಯಾಸ ಮತ್ತು ನಿಮ್ಮ ಭವಿಷ್ಯದ ಗುರಿಗಳತ್ತ ಗಮನ ಸೆಳೆಯುವ ದಿನವಿದು. ಧೈರ್ಯ ಹಾಗೂ ನಿಷ್ಠೆಯಿಂದ ನಡೆಯುವವರು ಇಂದು ಯಶಸ್ಸಿನ ಹಾದಿಯಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತೀವ್ರ ಕೆಲಸದ ಒತ್ತಡವಿರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಅನುಭವ ಮತ್ತು ತಂತ್ರಜ್ಞಾನ ಬಳಕೆ ಈ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಅಧಿಕಾರಿಗಳೊಂದಿಗೆ ಇರುವ ಸಂವಾದಗಳು ಯಶಸ್ಸು ನೀಡುವಂತಹ ದಿಕ್ಕಿನಲ್ಲಿ ಸಾಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಸಿಗಬಹುದಾದರೂ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ವೈಯಕ್ತಿಕ ಶ್ರಮದಿಂದಲೇ ಹೊತ್ತಿರುತ್ತದೆ. ಹೊಸ ಪ್ರಾಜೆಕ್ಟ್ಗಳಿಗೆ ನೇಮಕವಾಗುವ ಅವಕಾಶ ಅಥವಾ ಸುದೀರ್ಘ ಸಮಯದ ಬಳಿಕ ಬಯಸಿದ ಕೆಲಸಕ್ಕೆ ಅವಕಾಶ ದೊರೆಯಬಹುದು. ವ್ಯವಸ್ಥಾಪಕರು ಅಥವಾ ಲಘು ಉದ್ಯಮಿಗಳಿಗಾಗಿ ಇಂದು ಹಣಕಾಸು ನಿರ್ವಹಣೆ,
ಕೆಲಸಗಾರರ ಮೇಲ್ವಿಚಾರಣೆ ಮತ್ತು ಹೊಸ ವ್ಯವಹಾರ ಪಟುತನಕ್ಕೆ ಸೂಕ್ತ ದಿನ. ಶನಿಗ್ರಹನ ಪ್ರಭಾವದಿಂದ ಯಾವುದೇ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಅಸ್ಥಿರತೆ, ನಿರೀಕ್ಷೆಗೂ ಮೀರಿ ಖರ್ಚು ಸಂಭವಿಸುವ ಸಾಧ್ಯತೆ. ಮುಖ್ಯವಾಗಿ ವಾಹನ ದುರಸ್ತಿಗೆ, ಪ್ರವಾಸ ವೆಚ್ಚ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗೆ ಸಾಧ್ಯತೆ ಇದೆ. ಆದ್ದರಿಂದ ಇಂದಿನ ದಿನ ಮಿತವ್ಯಯ ಮತ್ತು ಸರಿಯಾದ ಲೆಕ್ಕಪತ್ರ ಪಾಲನೆ ಅಗತ್ಯ. ಹಳೆಯ ಸಾಲ ಪಾವತಿಗಳಲ್ಲಿ ಸುಧಾರಣೆಯುಂಟಾಗಬಹುದು. ಕೆಲವು ಧನುರಾಶಿಯವರು ಹಿಂದಿನ ಹೂಡಿಕೆಗಳಿಂದ ಲಾಭದ ಸುದ್ದಿ ಪಡೆಯಬಹುದು. ಆದರೆ ಹೊಸ ಹೂಡಿಕೆ ಅಥವಾ ಚಿನ್ನ, ಭೂಮಿಯ ಸಂಬಂಧಿತ ಖರೀದಿಗಳಿಗೆ ಇಂದು ಅನುಕೂಲಕರ ದಿನವಲ್ಲ. ಹಿರಿಯರ ಸಲಹೆ ಮತ್ತು ಹಣಕಾಸು ತಜ್ಞರ ಮಾರ್ಗದರ್ಶನದಲ್ಲಿ ವ್ಯವಹಾರ ಮಾಡುವುದರಿಂದ ಸಮಸ್ಯೆಗಳನ್ನು ತಪ್ಪಿಸಬಹುದು. ಗಂಭೀರ ಧನ ವ್ಯವಹಾರಗಳಿಗೆ ಮುಂದಾಗದೆ ನಿರೀಕ್ಷೆಯುಳ್ಳ ನಿಯಂತ್ರಿತ ನಡೆ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನೀವು ದೈಹಿಕ ಶ್ರಮ ಅಥವಾ ಉತ್ಸಾಹದಿಂದಾಗಿ ದಣಿವನ್ನು ಅನುಭವಿಸಬಹುದು. ಕೆಲವರಿಗೆ ಹೊಟ್ಟೆ, ಪಿತ್ತ ಸಂಸ್ಥೆ ಅಥವಾ ನಿದ್ದೆಯ ಸಮಸ್ಯೆಗಳು ತಲೆದೋರಬಹುದು. ಆರೋಗ್ಯದ ವ್ಯತ್ಯವನ್ನು ನಿಗದಿತ ಆಹಾರ ಮತ್ತು ಸಮಂಜಸ ನಿದ್ರೆ ಮೂಲಕ ನಿರ್ವಹಿಸಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಅಲ್ಪ ನಿರಾಸೆ ಅಥವಾ ಆತ್ಮವಿಶ್ವಾಸದ ಕುಂದು ಕಾಣಬಹುದು. ಇದನ್ನು ಧ್ಯಾನ, ಪ್ರಾಣಾಯಾಮ ಮತ್ತು ನಿಯಮಿತ ಯೋಗ ಅಭ್ಯಾಸದಿಂದ ಶಮನಗೊಳಿಸಬಹುದಾಗಿದೆ. ಇಂದು ಹೆಚ್ಚು ತೀವ್ರವಾದ ವ್ಯಾಯಾಮ ಅಥವಾ ದೂರ ಪ್ರಯಾಣದಿಂದ ದೂರವಿರುವುದು ಶ್ರೇಷ್ಠ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಹೆಚ್ಚು ನೀರಿನ ಸೇವನೆ ಆರೋಗ್ಯ ಸಮತೋಲನ ಕಾಪಾಡಲು ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನದ ಕುಟುಂಬದ ವಾತಾವರಣದಲ್ಲಿ ಮಿತವಚನ ಹಾಗೂ ತಾಳ್ಮೆಯ ಅಗತ್ಯವಿದೆ. ಸಂವೇದನಾಶೀಲ ವಿಷಯಗಳು ಪ್ರಸ್ತಾಪವಾಗಿ ಗೊಂದಲ ಉಂಟಾಗಬಹುದಾದ ಕಾರಣ ಸಂವಹನದಲ್ಲಿ ಜವಾಬ್ದಾರಿತ್ವ ಇರಲಿ. ಪತ್ನಿ ಅಥವಾ ಸಂಗಾತಿಯೊಂದಿಗೆ ಗಂಭೀರ ಸಂವಾದ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿಮ್ಮ ನಿಷ್ಠೆ, ಗಮನ ಮತ್ತು ಸಮಯ ಹಂಚಿಕೆ ಇವುಗಳಿಂದ ನಿಮ್ಮ ಸಂಬಂಧ ಬಲಿಷ್ಠವಾಗುತ್ತದೆ. ಮಕ್ಕಳಿಗೆ ಪಾಠನೆ, ಹಿರಿಯರಿಗೆ ಸಮಯ ಕೊಡುವುದು ಹಾಗೂ ಕುಟುಂಬದ ಜವಾಬ್ದಾರಿಗಳನ್ನು ತಾಳ್ಮೆಯಿಂದ ನಿರ್ವಹಿಸುವ ಮೂಲಕ ನಿಮ್ಮ ಪಾತ್ರ ಮಹತ್ವಪೂರ್ಣವಾಗುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ತೃಪ್ತಿಯ ಅನುಭವ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಶಾಂತಿಗಾಗಿ ಶನಿಗೆ ಸಂಬಂಧಿಸಿದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಬಹುಪಯೋಗಿ. ಶನಿಗೆ ನಿಷ್ಠೆಯಿಂದ ಪೂಜೆ, ಜಪ ಮತ್ತು ದಾನವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿರಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ತುಂಬಿ ದೀಪ ಬೆಳಗಿ ಶನಿಗೆ ಅರ್ಪಿಸಬೇಕು. ಶನಿಗೆ ಕಪ್ಪು ಬಟ್ಟೆ, ತಿಲ ಅಥವಾ ಕಪ್ಪು ಹುಲ್ಲು ಅಥವಾ ಹಣ್ಣುಗಳ ದಾನ ಮಾಡುವುದರಿಂದ ಶನಿವಾರದ ಶಕ್ತಿ ನಿಮಗೆ ಅನುಕೂಲವಾಗುತ್ತದೆ. ಶ್ರದ್ಧೆಯಿಂದ ಮಾಡಿದ ಶನಿಯ ಆರಾಧನೆ ನಿಮ್ಮ ಕಾರ್ಮಿಕ ಫಲಗಳು ಶುದ್ಧವಾಗಿಸಲು ನೆರವಾಗುತ್ತದೆ. ಶನಿಗೆ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿದರೆ ಉತ್ತಮ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಜ್ಞಾನ, ಸಂವಹನ ಮತ್ತು ಪ್ರಯಾಣದ ಸಂಕೇತ. ಶನಿವಾರದ ಶನಿಗ್ರಹನ ನಿಯಂತ್ರಣದಲ್ಲಿ ಈ ಸಂಖ್ಯೆಯ ಶಕ್ತಿಯು ಹೊಸ ಕಲಿಕೆ, ಸಂಪರ್ಕ ಮತ್ತು ಯತ್ನಗಳಿಗೆ ದಿಕ್ಕು ತೋರಿಸಬಲ್ಲದು. ಅದೃಷ್ಟದ ಬಣ್ಣ ಕತ್ತಲೆ ನೀಲಿ. ಈ ಬಣ್ಣ ಶನಿಗ್ರಹನ ಸ್ಥಿತಿಗೆ ಪೂರಕವಾಗಿದ್ದು ಮನಸ್ಸಿಗೆ ಗಂಭೀರತೆ, ಶ್ರಮ ಹಾಗೂ ಸಮತೋಲನ ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ದೀಪದ ಬಳಕೆ ಶುಭ ಸಮಯ ಸಂಜೆ 5 ರಿಂದ ರಾತ್ರಿ ಬೆಳಗ್ಗೆ 6:30. ಈ ಸಮಯದಲ್ಲಿ ಮಹತ್ವದ ಚರ್ಚೆ, ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬದ ನಿರ್ಧಾರಗಳು ಶ್ರೇಷ್ಠ ಫಲ ನೀಡಬಹುದು. ಈ ಸಮಯದಲ್ಲಿ ಶನಿಗ್ರಹನ ಶಕ್ತಿಯ ಪ್ರಭಾವ ಅನುಕೂಲಕರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಗಂಭೀರತೆ, ಸ್ಥಿತಪ್ರಜ್ಞೆ ಮತ್ತು ಜವಾಬ್ದಾರಿತ್ವದಿಂದ ತಮ್ಮ ದಿನವನ್ನು ಎದುರಿಸುತ್ತಾರೆ. ಶನಿವಾರದ ಶನಿಗ್ರಹನ ಪ್ರಭಾವವು ನಿಮ್ಮಲ್ಲಿ ಅಂತರ್ಮುಖತೆ, ಧ್ಯಾನ ಮತ್ತು ಆತ್ಮವಿಶ್ಲೇಷಣೆಯ ವಾತಾವರಣವನ್ನು ಉಂಟು ಮಾಡಬಹುದು. ನಿಮ್ಮ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಶ್ರದ್ಧೆ ಮುಖ್ಯ. ಅನಾವಶ್ಯಕ ಆತುರ ಅಥವಾ ಹೊರಬದಿಯ ಒತ್ತಡಕ್ಕೆ ಮಣಿಯದಿರಿ. ಹಳೆಯ ಕೆಲಸಗಳು, ಅತಿಥಿ ಭೇಟಿಗಳು ಅಥವಾ ನಿರ್ಗತಿಕ ವಿಚಾರಗಳಲ್ಲಿ ಇಂದು ಹೆಚ್ಚು ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮೌನ ಹಾಗೂ ಗಂಭೀರ ಮನೋಭಾವ ಸುತ್ತಲಿನವರಿಗೆ ಪರಿಹಾಸ್ಯವಾದರೂ ಒಳಜೀವನದಲ್ಲಿ ಶಕ್ತಿ ಮತ್ತು ಸುದೀರ್ಘ ಪರಿಣಾಮ ತರುತ್ತದೆ. ಆಂತರಿಕ ಚಿಂತನೆ, ಮುಂದಿನ ಜೀವನದ ಗುರಿಗಳನ್ನು ಮೌಲ್ಯಮಾಪನ ಮಾಡುವ ಸಮಯವಿದು. ದಿನದ ಮುಗುವಿಗೆ ಮುನ್ನ ನಿಖರವಾದ ಚಿಂತನೆಗಳಲ್ಲಿ ನಿರ್ಧಾರಕ್ಕೆ ಬರಬಹುದಾದ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಿಸ್ತಿನ ಶಕ್ತಿಯಿಂದ ನೀವು ಗುರುತಿಸಲ್ಪಡುವಿರಿ. ಹಿರಿಯರು ನಿಮ್ಮ ಶ್ರದ್ಧೆಯನ್ನು, ನಿರಂತರ ಪ್ರಯತ್ನಗಳನ್ನು ಗಮನಿಸಿ ಹೊಣೆಗಾರಿಕೆ ಅಥವಾ ಉತ್ತೇಜನ ನೀಡುವ ಸಾಧ್ಯತೆ ಇದೆ.
ಕೆಲವರಿಗೆ ಕೆಲಸದಲ್ಲಿ ನೂತನ ಬದಲಾವಣೆ ಅಥವಾ ಕಾರ್ಯವ್ಯವಸ್ಥೆಯ ಹದಗೆಟ್ಟ ಸ್ಥಿತಿಯನ್ನು ಸರಿಪಡಿಸಲು ಅವಕಾಶ ಸಿಗಬಹುದು. ನಿಮ್ಮ ತಂಡದ ಸದಸ್ಯರೊಂದಿಗೆ ಸಂವಹನ ಶೈಲಿ ಸ್ಪಷ್ಟವಾಗಿರಲಿ. ಈ ದಿನ ನಿರ್ಣಾಯಕ ಸಂದರ್ಶನ ಅಥವಾ ವರದಿ ಸಲ್ಲಿಕೆ ಇರುವವರು ಪೂರ್ವ ತಯಾರಿ, ಅನುಷ್ಠಾನ ಕ್ರಮಗಳನ್ನು ಶ್ರದ್ಧೆಯಿಂದ ಅನುಸರಿಸುವುದು ಉತ್ತಮ. ಉದ್ಯಮಿಗಳಲ್ಲಿ ಬಾಕಿ ಬಿಲ್ಲುಗಳನ್ನು ಸಂಗ್ರಹಿಸುವ ಷೇರು ವಹಿವಾಟು ಅಥವಾ ಹೂಡಿಕೆದಾರರೊಂದಿಗೆ ಸಭೆಗಳ ದಿವಸವಿದು. ಆದರೆ ಯಾವ ಹೊಸ ಒಪ್ಪಂದಕ್ಕೂ ಬದ್ಧತೆ ನೀಡುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿ ಮತ್ತು ಮಿತವ್ಯಯ ಅತ್ಯವಶ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಸಂಭವಿಸುವ ಸಾಧ್ಯತೆ ಇದೆ. ನಿರ್ವಹಣೆ, ವಾಹನ ರಿಪೇರಿಗಳು ಅಥವಾ ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಖರ್ಚು ಮಿತಿಯಲ್ಲಿ ಇರಲಿ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆ ಇರಬಹುದು, ಆದರೆ ಇಂದು ಹೊಸ ಹೂಡಿಕೆಗೆ ತಲೆ ಹಾಕಬೇಡಿ. ಹಣದ ವ್ಯವಹಾರಗಳಲ್ಲಿ ಯಾವುದೇ ಬದ್ಧತೆ ನೀಡುವ ಮೊದಲು ಹಿರಿಯರ ಸಲಹೆ ಅವಶ್ಯಕ. ಸಾಲದ ವಿನಿಮಯ, ಸಾಲದ ಗೃಹೋಪಯೋಗಿ ಸಾಧನಗಳ ಖರೀದಿ ಮುಂತಾದವುಗಳಲ್ಲಿ ಎಚ್ಚರಿಕೆ ಅಗತ್ಯ. ದಿನದ ಅಂತ್ಯದ ಹೊತ್ತಿಗೆ ಖರ್ಚುಗಳ ನಿರ್ವಹಣೆಯ ಮೇಲೆ ಪುನರಾಲೋಚನೆ ಅಗತ್ಯವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ದೌರ್ಬಲ್ಯ ಅಥವಾ ಜ್ವರ, ಬೆನ್ನು ನೋವು, ಸಂಧಿವಾತದ ಲಕ್ಷಣಗಳು ತೋರಿಸಬಹುದು. ದಿನದ ಮೊದಲ ಭಾಗದಲ್ಲಿ ಅಲ್ಪ ಶಕ್ತಿ ಇಲ್ಲದಂತೆ ತೋರುವ ಸಾಧ್ಯತೆ ಇದೆ. ಹೆಚ್ಚಿನ ವಿಶ್ರಾಂತಿ, ಸರಿಯಾದ ಆಹಾರ ನಿಯಮ ಮತ್ತು ನಿಗದಿತ ಜಲಪಾನ ಅಗತ್ಯ. ಮನಸ್ಸಿನಲ್ಲಿ ನಿರಾಸಕ್ತಿ ಅಥವಾ ನಿರ್ಲಕ್ಷ್ಯ ಹುಟ್ಟುವ ಸಾಧ್ಯತೆ ಇರುವುದರಿಂದ ಧ್ಯಾನ, ಪ್ರಾಣಾಯಾಮ ಅಥವಾ ಶನಿವಾರದ ಔಷಧೀಯ ಸ್ನಾನದಿಂದ ಶಕ್ತಿ ಮರಳಿ ಪಡೆಯಿರಿ. ಈ ಶನಿವಾರ ಶನಿಗ್ರಹಣ ಪರಿಣಾಮದಿಂದಾಗಿ ಯುಕ್ತಿ ಹಾಗೂ ಶಾಂತಿಯ ಅಗತ್ಯವಿರುವ ದಿನವಿದು. ಆರೋಗ್ಯದ ಮೌಲ್ಯವನ್ನು ಅರಿತು ದಿನಚರಿಯಲ್ಲಿ ಬದಲಾವಣೆ ಮಾಡುವ ಯೋಗ್ಯ ದಿನ. ಆರೋಗ್ಯದ ಪುನಶ್ಚೇತನಕ್ಕೆ ತೆಂಗಿನೆಣ್ಣೆ ಮಸಾಜ್, ಪಾದಸ್ನಾನ ಮುಂತಾದವು ಪ್ರಯೋಜನಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳಸಂಬಂಧಗಳಲ್ಲಿ ನಿಷ್ಠೆ, ಶ್ರದ್ಧೆ ಮತ್ತು ಶ್ರವಣಶೀಲತೆಯ ಅಗತ್ಯವಿದೆ. ಪತ್ನಿ ಅಥವಾ ಪತಿಯೊಂದಿಗೆ ನಡೆದ ಚರ್ಚೆಗಳು ನಿಮ್ಮ ಮುಂದಿನ ಜೀವನದ ಮಾರ್ಗವನ್ನು ಸ್ಪಷ್ಟಗೊಳಿಸಬಹುದು. ಶನಿಯ ಪ್ರಭಾವದಿಂದ ಭಾವನಾತ್ಮಕ ನಿರ್ಲಿಪ್ತತೆ ಮೂಡಬಹುದಾದರೂ ಪ್ರಾಮಾಣಿಕ ಸಂವಾದವು ಈ ಅಂತರವನ್ನು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಹಿರಿಯರೊಂದಿಗೆ ಸಮಯ ಕಳೆದರೆ ಮನೆಯ ವಾತಾವರಣ ಹಾರ್ದಿಕವಾಗುತ್ತದೆ. ಯಾವುದೇ ಸಮಸ್ಯೆಗಳಿಗೆ ತಾಳ್ಮೆಯು ಉತ್ತರವಾಗುತ್ತದೆ. ಪರಸ್ಪರ ಸಹಕಾರ, ಭಾವನಾತ್ಮಕ ಬೆಸುಗೆ ಮತ್ತು ಶ್ರದ್ಧೆಯಿಂದ ನಡೆಯುವ ಸಂವಾದಗಳು ಇಂದು ವಿಶೇಷ ಮುಕ್ತಾಯ ತರುವ ಸಾಧ್ಯತೆ ಇದೆ. ಕುಟುಂಬದ ಒಳಗೂ ತಾಳ್ಮೆಯು ಶ್ರೇಷ್ಠ ಮೌಲ್ಯವಾಗುತ್ತದೆ. ವೀಕ್ಷಕರೇ, ನೀವು ಈ ದಿನ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಶನಿಗೆ ಅರ್ಚನೆ, ದಾನ ಮತ್ತು ಮಂತ್ರಜಪದಿಂದ ಆತ್ಮಶುದ್ಧಿ ಮತ್ತು ಶಕ್ತಿ ದೊರೆಯುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಶನಿವಾರದ ದಿನ ಕೂಲಿಕಾರರಿಗೆ ಅಥವಾ ದುಷ್ಟರಾದವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಶುಭದ ಲಾಭವಿದೆ. ಕಪ್ಪು ಅಥವಾ ನೀಲಿ ಬಣ್ಣದ ಹೂವಿನ ಮಾಲೆ ಶನಿಗೆ ಅರ್ಪಿಸುವುದು ಶುಭ. ಭಕ್ತಿಯಿಂದ ಶರಣಾಗತಿಯ ನಡವಳಿಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಪ್ರತೀಕ, ಶಿಸ್ತಿನ, ಶ್ರಮದ, ಧೈರ್ಯದ ಮತ್ತು ಬಲವಂತದ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ನೀವು ಸದ್ಧಾರ್ಮಿಕ ಕಾರ್ಯಗಳಲ್ಲಿ, ಉದ್ದೇಶಪೂರ್ಣ ಕಾರ್ಯವ್ಯವಹಾರಗಳಲ್ಲಿ ಬಳಸಿದರೆ ಉತ್ತಮ ಫಲ ದೊರೆಯುವುದು ಖಚಿತ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣವು ಶನಿಯ ತಪಸ್ಸು, ಆಳವಾದ ಚಿಂತನೆ ಮತ್ತು ಶಾಂತ ಮನಸ್ಸಿನ ಸಂಕೇತ. ಇಂದು ನೀಲಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಸ್ನಾನದಲ್ಲಿ ನೀಲಿ ಹೂವಿನ ಬಳಕೆ ಶುಭಕಾರಿ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪೂಜೆ, ಲೆಕ್ಕಪತ್ರ ಪರಿಶೀಲನೆ ಅಥವಾ ಧಾರ್ಮಿಕ ತೀರ್ಮಾನಗಳು ಯಶಸ್ವಿಯಾಗಿ ನೆರವೇರಬಹುದು. ಶಕ್ತಿಯು, ಪ್ರಜ್ಞೆಯು ಹೆಚ್ಚು ಶ್ರೇಷ್ಠವಾಗಿ ಕೆಲಸ ಮಾಡುವ ಕಾಲಘಟ್ಟ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರತೆ ಮತ್ತು ಆತ್ಮಪರಿಶೀಲನೆಯ ಸ್ಥಿತಿಯು ಸ್ಪಷ್ಟವಾಗಬಹುದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಕೆಲವೆಡೆಗಳಲ್ಲಿ ಮನಸ್ಸು ಆಳವಾಗಿ ವಿಚಾರಿಸಬಹುದು. ಇದು ನಕಾರಾತ್ಮಕವಲ್ಲ, ಬದಲಿಗೆ ನಿಮ್ಮ ಬಾಳಿನ ದಿಕ್ಕು ನಿರ್ಧರಿಸಲು ಇದು ಉತ್ತಮ ಸಮಯ. ನೀವು ಸೃಜನಾತ್ಮಕತೆಗೆ ಆದ್ಯತೆ ನೀಡುವವರಾದ್ದರಿಂದ ಇಂದು ನಿಮ್ಮ ಕಲ್ಪನೆಗಳನ್ನು ಲಿಖಿತ ರೂಪಕ್ಕೆ ತರಲು, ಹೊಸ ಯೋಜನೆ ರೂಪಿಸಲು ಉತ್ತಮ ದಿನ. ನಿಮ್ಮ ಸುತ್ತಲಿನ ಜನರ ಶ್ರದ್ಧೆಯನ್ನು ಗಳಿಸಲು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ.
ಕೆಲವೊಂದು ನಿರ್ಧಾರಗಳನ್ನು ಇನ್ನು ಮುಂದೆ ಸರಿಸಲು ಆಗಬಹುದಾದರೂ ತಾಳ್ಮೆಯಿಂದ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಶ್ರೇಷ್ಠ ಫಲಿತಾಂಶವನ್ನು ತರುತ್ತವೆ. ತುರ್ತಾಗಿ ಪ್ರತಿಕ್ರಿಯಿಸುವ ಬದಲು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವೊಂದು ಕೆಲಸಗಳು ಅಪೂರ್ಣವಾಗಿರುವ ಸಾಧ್ಯತೆ ಇರುವುದರಿಂದ ನಿಮಗೆ ಹೆಚ್ಚು ಸಮಯ ನಿರ್ವಹಣೆಯ ಅಗತ್ಯವಿರಬಹುದು. ಮೇಲಧಿಕಾರಿಗಳೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆಯು ಮುಖ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಸಂದರ್ಶನ, ಹೊಸ ಪ್ರಾಜೆಕ್ಟ್ ಅಥವಾ ನೆಟ್ವರ್ಕಿಂಗ್ ಆಗಿ ಇಂದು ಪ್ರಯತ್ನಿಸಬಹುದು. ನಿಮ್ಮ ಪರಿಚಯ ವಲಯದ ಮೂಲಕ ಕೆಲವು ಅವಕಾಶಗಳು ಲಭ್ಯವಾಗುವ ಸೂಚನೆಗಳಿವೆ. ಉದ್ಯಮಿಗಳಿಗೆ ಇಂದು ಖರ್ಚು ಮತ್ತು ಲಾಭದ ಬದಲಾವಣೆಗೆ ಗಮನ ನೀಡಬೇಕಾದ ದಿನ. ಹೊಸ ಗ್ರಾಹಕರೊಂದಿಗೆ ಸಂಪರ್ಕ ಸಾಧನೆ, ವಿತರಣಾ ವ್ಯವಸ್ಥೆಯಲ್ಲಿ ಪರಿಷ್ಕಾರ ಅಥವಾ ಬಿಲ್ ಪಾವತಿಗಳನ್ನು ಪರಿಶೀಲನೆ ಮಾಡಲು ಇದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿಯ ಕ್ರಮ ಮತ್ತು ಮುನ್ನೋಟದ ಅಗತ್ಯವಿದೆ. ಹಿಂದಿನ ಸಾಲಗಳ ಪರಿಹಾರ ಅಥವಾ ಹಣಕಾಸು ದಾಖಲೆಗಳ ಸರಿ ಪರಿಶೀಲನೆ ಮುಖ್ಯ. ಎಲ್ಲ ನಿರ್ಧಾರಗಳು ಲೆಕ್ಕಾಚಾರದಿಂದ ನಡೆಯಬೇಕು. ಕೆಲವರಿಗೆ ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ಸಿಗಬಹುದು, ಆದರೆ ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಹೊಸ ಹೂಡಿಕೆಗಳು ಅಥವಾ ಸಾಲದ ನಿರ್ಧಾರಗಳಿಂದ ದೂರವಿರುವುದು ಸೂಕ್ತ. ಕೆಲವರಿಗೆ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಅಥವಾ ಉಪಯುಕ್ತ ಸಲಹೆಗಾರರ ಮಾರ್ಗದರ್ಶನ ನಿಮಗೆ ಲಾಭ ನೀಡಬಹುದು. ಬ್ಯಾಂಕ್ ವ್ಯವಹಾರ, ವಿಮಾ ಪಾವತಿ ಅಥವಾ ಕಂತುಗಳ ವಿಚಾರದಲ್ಲಿ ನಿಗದಿತ ಕ್ರಮಗಳನ್ನು ಅನುಸರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶನಿಗ್ರಹಣ ಪರಿಣಾಮವಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಥವಾ ಶಕ್ತಿಹೀನತೆ ಅನುಭವವಾಗಬಹುದು. ಈ ದಿನ ಹೆಚ್ಚು ಬುದ್ಧಿವಂತಿಕೆಯೊಂದಿಗೆ ಆರೋಗ್ಯಪೂರಕ ಆಹಾರ ಸೇವನೆ, ಯೋಗ, ವಿಶ್ರಾಂತಿ ಮುಖ್ಯ. ಹೃದಯ, ರಕ್ತದೊತ್ತಡ ಅಥವಾ ನರಜಾಲ ಸಂಬಂಧಿತ ಸಮಸ್ಯೆಗಳಿದ್ದರೆ ಎಚ್ಚರಿಕೆ ಅಗತ್ಯ. ದಿನಚರಿಯಲ್ಲಿ ಆಲಸ್ಯದ ಸ್ಥಳದಲ್ಲಿ ಚಟುವಟಿಕೆ ಸೇರಿಸಿ. ಇದರಿಂದ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ಬರಬಹುದು. ಹೃದಯ ಸಂಬಂಧಿತ ವ್ಯಾಯಾಮಗಳು ಅಥವಾ ನಿದ್ರೆಯ ಗುಣಮಟ್ಟ ಸುಧಾರಣೆಗೆ ಧ್ಯಾನ ಸಹಾಯಕ. ಸೊಳ್ಳೆ, ಧೂಳಿನ ಅಲರ್ಜಿ ಇದ್ದರೆ ತಾತ್ಕಾಲಿಕ ತೊಂದರೆಗಳು ಸಂಭವಿಸಬಹುದು. ಔಷಧೋಪಚಾರ ವಿಳಂಬಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂಭಾಷಣೆಗಳಲ್ಲಿ ಸಾತ್ವಿಕತೆ, ಸಹನಶೀಲತೆ ಮತ್ತು ಶ್ರದ್ಧೆ ಅಗತ್ಯವಿದೆ. ದಾಂಪತ್ಯ ಸಂಬಂಧದಲ್ಲಿ ನೀವಿರುವ ಜವಾಬ್ದಾರಿಗಳ ಕುರಿತು ಗಂಭೀರವಾಗಿ ಚರ್ಚಿಸುವ ಸಂದರ್ಭ ಬರಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಮನೆಯ ಆರ್ಥಿಕ ವಿಚಾರಗಳು, ಮಕ್ಕಳ ಭವಿಷ್ಯದ ಬಗ್ಗೆ ನಿರ್ಧಾರಗಳು ಅಥವಾ ದಿನಚರ್ಯದ ವಿಭಾಗ ಕುರಿತ ಚರ್ಚೆಗಳು ನಡೆಯಬಹುದು. ಈ ಎಲ್ಲ ವಿಚಾರಗಳಲ್ಲಿ ನಿಮ್ಮ ನಯವಾದ ನಡವಳಿಕೆ ಶ್ರೇಷ್ಠ. ಹಿರಿಯರ ಆರೋಗ್ಯದ ವಿಚಾರ, ಮಕ್ಕಳ ಶಿಕ್ಷಣ ಸಂಬಂಧಿತ ವಿಷಯಗಳು ನಿಮ್ಮ ಗಮನವನ್ನು ಬೇಡಿಕೊಳ್ಳಬಹುದು. ನಿಮ್ಮ ಅನುಭವ ಮತ್ತು ಪ್ರೀತಿಯಿಂದ ಕುಟುಂಬದ ಏಕತೆ ಮತ್ತು ನೆಮ್ಮದಿ ವೃದ್ಧಿಯಾಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ತೊಡಕುಗಳನ್ನು ತೆಗೆದುಕೊಳ್ಳುವುದು ಅಗತ್ಯ. ಶನಿಗೆ ಅರ್ಚನೆ, ಜಪ, ದಾನಗಳು ನಿಮಗೆ ಒಳಿತಾಗುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿ ಶನಿಗೆ ಅರ್ಪಿಸಿ. ಹಸಿರು ಅಥವಾ ನೀಲಿ ಹೂವಿನಿಂದ ಅರ್ಚನೆ ಮಾಡುವುದು ಲಾಭದಾಯಕ. ಶನಿ ದೋಷ ನಿವಾರಣೆಗೆ ಈ ವಿಧಾನಗಳು ಶ್ರೇಷ್ಠ. ಅಪರಿಚಿತರಿಗೆ ಆಹಾರ, ಹಣ್ಣು ಅಥವಾ ಉಡುಪು ದಾನ ಮಾಡಿದರೆ ಶನಿವಾರದ ಶಕ್ತಿ ನಿಮಗೊತ್ತಾಗುವಂತಹ ಅನುಭವ ನೀಡಬಹುದು. ಶನಿವಾರದ ತೀವ್ರತೆಯನ್ನು ಶಾಂತಗೊಳಿಸಲು ಸತ್ಸಂಗ ಅಥವಾ ಧರ್ಮಗ್ರಂಥ ಪಠಣ ಸಹ ಉಪಯುಕ್ತ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹಣ ನಿಷ್ಠೆಯ ಸಂಕೇತ. ಈ ದಿನ ಶ್ರಮ, ತಾಳ್ಮೆ ಮತ್ತು ಜವಾಬ್ದಾರಿಯ ಮೂಲಕ ಈ ಸಂಖ್ಯೆಯ ಶಕ್ತಿಯನ್ನು ಅನುಭವಿಸಬಹುದು. ನಿರ್ಣಯದ ಕ್ಷಣದಲ್ಲಿ ಧೈರ್ಯದಿಂದ ಮುಂದೆ ಸಾಗಿರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶನಿಗೆ ಪಾವನ ಬಣ್ಣ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಗಂಭೀರ ಚಿಂತನೆ ನೀಡುತ್ತದೆ. ಈ ಬಣ್ಣದ ಉಡುಪಿನಲ್ಲಿರುವವರು ಇಂದು ಹೆಚ್ಚು ವಿಶ್ವಾಸದಿಂದ ದಿನಚರ್ಯೆ ನಡೆಸಬಹುದು. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 12:55. ಈ ಸಮಯದಲ್ಲಿ ಶುಭ ಕಾರ್ಯಗಳು, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಹೆಚ್ಚು ಫಲಕಾರಿಯಾಗುತ್ತವೆ. ಆಧ್ಯಾತ್ಮದಲ್ಲಿ ತೊಡಗಿದರೆ ಒಳಿತಾಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಅಂತರ್ಮುಖಿಯಾಗಿ ಚಿಂತನೆ, ಧ್ಯಾನ ಹಾಗೂ ಕಲಾತ್ಮಕತೆಯತ್ತ ಒಲಿಯುವ ದಿನವಾಗಿರುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ
ನೀವು ಗಂಭೀರ ಚಿಂತನೆಯಲ್ಲಿ ತೊಡಗಬಹುದು. ಸಹಜವಾಗಿ ಭಾವನಾತ್ಮಕತೆ ಹೆಚ್ಚು ಇರುವ ಈ ರಾಶಿಯವರು ಇಂದು ತಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡುವುದು ಅತ್ಯಂತ ಅಗತ್ಯ. ಹಳೆಯ ವಿಚಾರಗಳನ್ನು ಪುನರ್ವಿಶ್ಲೇಷಿಸುವ, ಇತ್ತೀಚಿನ ನಿರ್ಧಾರಗಳನ್ನು ಪರಿಶೀಲಿಸುವ ಸಮಯವಿದು. ಹೊಸ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವುದಕ್ಕಿಂತ ಗಂಭೀರ ವಿಶ್ಲೇಷಣೆ ಮಾಡಿ ಮುಂದೆ ಸಾಗುವುದು ಉತ್ತಮ. ಕಲಾತ್ಮಕ ಕಾರ್ಯಗಳಲ್ಲಿ ತೊಡಗುವುದರಿಂದ ನಿಮಗೆ ಆಂತರಿಕ ತೃಪ್ತಿ ಸಿಗಬಹುದು. ಇಂದು ನೀವು ನಿಶ್ಶಬ್ದ ಉತ್ಸಾಹದೊಂದಿಗೆ ಮುಂದಿನ ಹಂತದ ಯೋಜನೆಗಳನ್ನು ರೂಪಿಸಬಹುದು. ನಿಮ್ಮ ನಂಬಿಕೆಗಳ ಮೇಲಿನ ಹಿಡಿತ, ಮನಃಶಾಂತಿಯ ಅಭ್ಯಾಸ ಮತ್ತು ಮೌನದಿಂದ ಬರುವ ಶಕ್ತಿ ಇಂದು ನಿಮ್ಮ ಶ್ರೇಷ್ಠ ಸಾಂದರ್ಭಿಕ ಸಂಪತ್ತಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಶ್ರಮದ ಫಲಿತಾಂಶ ದಣಿವಿಲ್ಲದ ನಿರ್ವಹಣೆಯಲ್ಲಿ ಪ್ರತಿ ಬಿಂದುವು ಮಹತ್ವದ್ದು. ನಿಮ್ಮ ನಿಷ್ಠೆ ಮತ್ತು ಶ್ರದ್ಧೆಯು ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ವಿಶಿಷ್ಟವಾಗುತ್ತದೆ. ಕೆಲಸದಲ್ಲಿ ಸಣ್ಣ ಲೋಪಗಳಿದ್ದರೂ ಶೋಧನೆ ಮತ್ತು ಸರಿಪಡಿಸುವ ಸಾಮರ್ಥ್ಯ ನಿಮ್ಮ ಬಳಿ ಇದೆ. ಕೆಲವರು ಇಂದು ತಮ್ಮ ಕೆಲಸದ ದೃಷ್ಟಿಕೋನವನ್ನು ಬದಲಾಯಿಸಬೇಕೇ ಎಂಬ ಪ್ರಶ್ನೆಯೊಳಗೆ ಇರುತ್ತಾರೆ. ಹೊಸ ಅವಕಾಶಗಳನ್ನು ಆಲೋಚಿಸಲು ಇಂದು ಉತ್ತಮ ದಿನ. ಆದರೂ ನಿರ್ಧಾರಕ್ಕೆ ತಲುಪುವುದಕ್ಕಿಂತ ವಿವರವಾಗಿ ಅಂಶಗಳನ್ನು ಪರಿಶೀಲಿಸಿ. ಉದ್ಯಮಿಗಳಲ್ಲಿ ಯೋಜನೆಗಳ ಪುನರ್ ವಿಶ್ಲೇಷಣೆ, ವ್ಯವಹಾರಕ್ಕೆ ತೊಂದರೆ ನೀಡುತ್ತಿರುವ ಅಂಶಗಳ ಗುರುತಿಸುವ ಹಾಗೂ ಶಿಸ್ತು ಅನ್ವಯಿಸುವ ಯೋಗ್ಯ ಸಮಯ. ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆಗೆ ತಾತ್ಕಾಲಿಕ ತಡೆಕೊಟ್ಟು ಮತ್ತಷ್ಟು ಮಾಹಿತಿ ಸಂಗ್ರಹಿಸುವುದೇ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ವಿವೇಕಪೂರ್ಣವಾದ ಕ್ರಮವನ್ನೇನೂ ಅನಿವಾರ್ಯ. ಖರ್ಚುಗಳಲ್ಲಿ ಹೆಚ್ಚು ಶಿಸ್ತು ಪಾಲಿಸುವ ಅಗತ್ಯವಿದೆ. ಅನಿರೀಕ್ಷಿತ ವೈದ್ಯಕೀಯ ಖರ್ಚುಗಳು ಅಥವಾ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಹಣ ಹೊರ ಹೋಗುವ ಸಾಧ್ಯತೆ. ಹಳೆಯ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ಆದರೆ ಅದನ್ನು ಪುನಃ ಹೂಡಿಕೆಗೆ ಬಳಸುವ ಬದಲು ಉಳಿಸುವುದು ಶ್ರೇಷ್ಠ. ಸಾಲ ಅಥವಾ ಬಂಡವಾಳದ ಚಲನೆಗಳ ವಿಷಯದಲ್ಲಿ ಇಂದಿನ ದಿನ ತಡೆಗಾರಿಕೆಯ ಅನುಭವ. ನಿಖರ ಲೆಕ್ಕಪತ್ರ, ಖರ್ಚುಗಳ ಲಿಖಿತ ದಾಖಲೆಗಳ ಮೇಲೆ ಗಮನ ಹರಿಸುವುದು ಹೆಚ್ಚು ಉತ್ತಮ. ಹಿರಿಯರ ಸಲಹೆಗಳ ಪ್ರಕಾರ ಆರ್ಥಿಕ ತೀರ್ಮಾನ ತೆಗೆದುಕೊಳ್ಳುವುದು ಹಣಕಾಸಿನಲ್ಲಿ ನಿಮ್ಮ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಿತವ್ಯಯ ಮತ್ತು ಕಠಿಣ ನಿಯಂತ್ರಣವೇ ಶನಿಗ್ರಹನ ದ್ವಾರ ಸ್ಥಿರತೆಯ ಬಾವುಟ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಇಂದು ಉಸಿರಾಟದ ಸಮಸ್ಯೆಗಳು, ಮೈಕತ್ತಲೆ, ತಲೆ ಸುತ್ತು ಇತ್ಯಾದಿಗಳೆದ್ದೇಳಬಹುದು. ಹೈಡ್ರೇಷನ್, ಹಗುರವಾದ ಆಹಾರ ಸೇವನೆ, ಯೋಗ ಅಥವಾ ವಿಶ್ರಾಂತಿ ಸೂಕ್ತ. ಶನಿಗ್ರಹನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಖಿನ್ನತೆ, ಒಂಟಿತನ ಅಥವಾ ಅಶಕ್ತತೆಯ ಅನುಭವದ ಸಾಧ್ಯತೆಗಳಿವೆ. ಈ ಕಾರಣದಿಂದ ಸಾಂದರ್ಭಿಕ ಯೋಗ, ಧ್ಯಾನ ಅಥವಾ ಪ್ರಾಣಾಯಾಮ ಅಭ್ಯಾಸ ಬಹುಪರಿಣಾಮಕಾರಿ. ಆಹಾರದಲ್ಲಿ ನಿಯಮ ಪಾಲಿಸಿ. ಆಲಸ್ಯವನ್ನು ತಳ್ಳಿಹಾಕಿ ಹಗುರ ಚಟುವಟಿಕೆಯಲ್ಲಿ ತೊಡಗಿದರೆ ದೇಹ ಮನಸ್ಸಿಗೆ ಸಮತೋಲನ ಸಿಗುತ್ತದೆ. ಇಂದು ಹಠಾತ್ ಅಪಾಯಗಳ ಶಂಕೆ ಇರುವ ಕಾರಣ ಭೌತಿಕ ಚಟುವಟಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಜೊತೆಗಿನ ಸಂಬಂಧಗಳಿಗೆ ಹೆಚ್ಚು ಸಮವಸ್ತ್ರತೆ ಬೇಕಾಗಿರುವುದು ಸ್ಪಷ್ಟ. ಮಾತುಗಳಲ್ಲಿ ಮಿತವಚನ, ಭಾವನೆಗಳಲ್ಲಿ ಸಹಾನುಭೂತಿ ಇಟ್ಟುಕೊಳ್ಳುವುದು ನಿತ್ಯ ಸ್ಮರಣೀಯ. ಪತಿ ಪತ್ನಿಯೊಂದಿಗೆ ಬದಲಾದ ವರ್ತನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ವಿವಾಹಿತರಿಗೆ ಇಂದು ಭಾವನಾತ್ಮಕ ಸಹಕಾರ ಮತ್ತು ಒಪ್ಪಂದದ ದಿನವಾಗಬಹುದು. ಜೊತೆಯವರೊಂದಿಗೆ ಹೆಚ್ಚು ಸಮಯ ಕಳೆದರೆ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳಬಹುದು. ಕೆಲವರು ಸಂಸಾರಿಕ ತಾಳ್ಮೆಗಾಗಿ ಹಿತೋಪದೇಶ ಪಡೆಯಬಹುದು. ಮಕ್ಕಳೊಂದಿಗೆ ಶ್ರದ್ಧೆಯಿಂದ ಮಾತುಕತೆ, ಹಿರಿಯರ ಮಾತುಗಳನ್ನು ಗಂಭೀರವಾಗಿ ಆಲಿಸುವುದು ಇಂದು ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ಮನಸ್ಸಿನಲ್ಲಿ ಇರುವ ಭೀತಿಗಳನ್ನು ಕುಟುಂಬದ ಪ್ರೀತಿಯ ಮೂಲಕ ನಿವಾರಿಸಬಹುದು. ವೀಕ್ಷಕರೇ, ನೀವು ಈ ದಿನದ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಆತ್ಮಶುದ್ಧಿ, ಧ್ಯಾನ ಮತ್ತು ಶನಿಗೆ ಅರ್ಪಣೆ ಅತ್ಯಂತ ಶ್ರೇಷ್ಠ. ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಕ್ಕೂ ಒಳಗೆ ಅಡಗಿರುವ ಪಾಠವಿದೆ ಎಂಬ ಮನಸ್ಥಿತಿಯೊಂದಿಗೆ ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪವನ್ನು ತಾಮ್ರದ ಪಾತ್ರೆಯಲ್ಲಿ ಹಚ್ಚಿ ಶನಿಗೆ ಅರ್ಪಿಸಿ. ಕಾಲಿನ ಹತ್ತಿರ ನಿಂತು ಪ್ರಾರ್ಥನೆ ಮಾಡಿ. ಕುಲಿಕಾರರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ಅಥವಾ ಹಣ್ಣಿನ ದಾನ ಮಾಡಿದರೆ ಅದು ಶನಿಯ ಶಕ್ತಿಯನ್ನು ಶಮನಗೊಳಿಸುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಸುಖಕರ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಕಲಾತ್ಮಕತೆ, ಹಿರಿತನ ಹಾಗೂ ಸಂತುಷ್ಟಿಯ ಸಂಕೇತ. ಇದು ಇಂದು ನಿಮ್ಮೊಳಗಿನ ಸಮತೋಲನ ಮತ್ತು ಧೈರ್ಯವನ್ನು ಪುನಃ ಸ್ಥಾಪಿಸುವ ಶಕ್ತಿ ಹೊಂದಿದೆ. ಅದೃಷ್ಟದ ಬಣ್ಣ ಬೆಣ್ಣೆ ಬಣ್ಣದ ನೀಲಿ. ಈ ಬಣ್ಣದಿಂದ ಮನಸ್ಸಿನಲ್ಲಿ ಶಾಂತಿ, ತಾಳ್ಮೆ ಹಾಗೂ ದೃಢ ಸಂಕಲ್ಪ ಉಂಟಾಗುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಮನೆಗೋಡೆಯ ಮೇಲೆ ಇಟ್ಟಿರುವುದರಿಂದ ಪಾಸಿಟಿವ್ ಶಕ್ತಿ ಹರಡುವ ಸಾಧ್ಯತೆ. ಶುಭ ಸಮಯ ಬೆಳಗ್ಗೆ 11:30 ರಿಂದ ಮಧ್ಯಾಹ್ನ 1.
ಈ ಸಮಯದಲ್ಲಿ ಆರ್ಥಿಕ ತೀರ್ಮಾನಗಳು, ಪೌರಾಣಿಕ ಆಚರಣೆಗಳು ಅಥವಾ ಕುಟುಂಬ ಚರ್ಚೆಗಳು ಶ್ರೇಷ್ಠ ಫಲ ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ತಂತ್ರಬದ್ಧ ಚಿಂತನೆ ಹೆಚ್ಚು ಸ್ಪಷ್ಟವಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.